ದೇವಂ ನಾರಾಯಣಾತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂ ಶಾಂತಿತಾರ್ಥಂ ವಕ್ಷ್ಯಾಮಿ ದೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಓಂ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘಕಹನಂಚ ವಾಸವಿ ಸೋನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಏನಾಯಿತು? ಪಶ್ಯ ಅರ್ಜುನ ನೋಡು, ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಏವಂ ಉಕ್ತ್ವಾ ತತಃ ರಾಜನ್ ಮಹಾಯೋಗೇಶ್ವರಃ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ ಐಶ್ವರಂ. ಏವಂ ಹೀಗೆ ಉಕ್ತ್ವಾ ಹೇಳಿ, ಹೇ ರಾಜನ್ ಧೃತರಾಷ್ಟ್ರ, ಹರಿಃ ಯೋಗೇಶ್ವರಃ ಹರಿಃ ಯತ್ರ ಯೋಗೇಶ್ವರಃ ಕೃಷ್ಣಃ ಕೊನೆಗೆ ಹರಿಃ ತತಃ ಆ ಬಳಿಕ ಪಾರ್ಥಾಯ ಅರ್ಜುನನಿಗೆ ಪರಮಂ ಐಶ್ವರಂ ರೂಪಂ ದರ್ಶಯಾಮಾಸ ಸರ್ವಶ್ರೇಷ್ಠವಾದಂತಹ ಐಶ್ವರ ರೂಪ ವಿಶ್ವರೂಪವನ್ನು ತೋರಿಸಿದ. ಹರಿಹಿ ಇಲ್ಲಿ ಹರಿಯನ್ನ ಪದ ಬಂತು, ಅದಕ್ಕೆ ಅರ್ಥ ಹೇಳುತ್ತಾರೆ. ಇದೆಲ್ಲ ವಿಷ್ಣು ಸಹಸ್ರನಾಮಕ್ಕೆ ಸೇರಿಸ್ಕೋಬೇಕು. ಸಮಯಜ್ಞೋ ಹವಿರ್ಹರಿಹಿ ವಿಷ್ಣು ಸಹಸ್ರನಾಮದಲ್ಲಿ ಸರ್ವಯಜ್ಞಾದಿ ಭಾಗ ಹಾರಿತ್ವಾತ್ ಹರಿಹಿ ಹಾರಿತ್ವಾತ್ ಹರಿಹಿ. ಏನು ಹಾರಿತ್ವಾತ್? ಭಾಗ ಹಾರಿತ್ವಾತ್. ಯಾವ ಭಾಗ? ಯಜ್ಞಾದಿ ಭಾಗ ಹಾರಿತ್ವಾತ್ ಹರಿಹಿ ಹರತೀತಿ ಹರಿಹಿ. ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಆಧಾರ ಕೊಡ್ತಾರೆ. ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕ್ರತುಷ್ವಹಂ ವರ್ಣೋ ಮೇ ಹರಿತ ಶ್ರೇಷ್ಠ ತಸ್ಮಾತ್ ಹರಿರಿತಿ ಸ್ಮೃತಃ ಇತಿ ಮೋಕ್ಷಧರ್ಮೇ. ಮೋಕ್ಷಧರ್ಮ ಮಹಾಭಾರತದ್ದು, ಗೀತೆ ಮಹಾಭಾರತದ್ದು. ಆದ್ದರಿಂದ ಉಲ್ಲೇಖ ಮಾಡಿ. ಇಡೋಪಹೂತಂ ಯಜ್ಞದಲ್ಲಿ ಭಕ್ತಿಯಿಂದ ಪೂಜೆ ಮನೆಗಳಲ್ಲಿ ಮನೆಗಳಲ್ಲಿ ಏನು ಅರ್ಪಣೆ ಮಾಡ್ತಾರೆ, ಕ್ರತುಷು ಮತ್ತು ಯಜ್ಞಗಳಲ್ಲಿ ಏನು ಅರ್ಪಣೆ ಮಾಡ್ತಾರೆ, ಅಹಂ ಅಂತ ನಾನು ಭಾಗಂ ಆ ಭಾಗವನ್ನು ನಾನು ಸ್ವೀಕಾರ ಮಾಡ್ತೇನೆ. ವೇದೇಶು ಭಾಗ ಕ್ರತುಷು ಅಹಂ ಎಲ್ಲ ವಿಶ್ವರೂಪನು ಒಂದೇ. ಅದು ಅವ್ರ ಯೋಗ್ಯತೆ ತಕ್ಕಂತೆ ಕಾಣಿಸುತ್ತೆ ಅಷ್ಟೇ. ದೂರದಿಂದ ನೋಡಿದ್ರೆ ಕಾಣೋದು ಹೇಗೆ, ಹತ್ತಿರ ನೋಡಿದ್ರೆ ಕಾಣೋದು ಹೇಗೆ, ಒಂದೇ ವಸ್ತುನೇ ಸ್ಪಷ್ಟೀಕರಣ ಬೇರೆ ಆಗುತ್ತಲ್ಲ ಹಾಗೆ. ಅವ್ರ ಯೋಗ್ಯತೆ ತಕ್ಕಂತೆ ಚೇಂಜ್. ಒಂದೇ ಪುಸ್ತಕನೇ ಕಣ್ಣು ನೋಡ್ಬೇಕಾದ್ರೆ ಹೇಗೆ ಕಾಣಿಸುತ್ತೆ ಎಲ್ರಿಗೂ, ಕ್ಲಾರಿಟಿ ಬೇರೆ ಆಗ್ತಾ ಹೋಗುತ್ತೆ. ವರ್ಣ ಅದು ಯೋಗ್ಯತೆ ಅವರವರು ಸೇರಿತ್ತಾ. ಹರತೀತಿ ಹರಣ ಮಾಡ್ತಾನೆ. ಏನು ಹರಣ ಮಾಡ್ತಾನೆ? ಏನೇಕ ಅದಕ್ಕೆ ಅದೊಂದಕ್ಕೆ 100 ಅರ್ಥ ಹೇಳ್ತಾನೆ. ಹರತಿ ಮನಃ ಹರತಿ ಪಾಪಾನಿ ಹರತಿ. ಗೊತ್ತಾಯ್ತಾ? ಮನಃ ಅಪಹರತಿ ಅಪಹರಣ ಮಾಡ್ತಾನೆ. ಪುಣ್ಯಂ ಆಹರತಿ. ಎಲ್ಲ ಅನೇಕ ಧಾತು ಇಟ್ಕೊಂಡ್ಬಿಟ್ಟು ಎಷ್ಟು ಬೇಕಾದ್ರೆ ಅರ್ಥ ಹೇಳ್ಬೋದು. ಅದು ಎಲ್ಲ ಶಾಸ್ತ್ರಾರ್ಥ ಏನಿರ್ತದೆ ಅದೆಲ್ಲ ಹೊದಿಸ್ಬಿಟ್ರೆ ಸರಿಯಾಗಿ ಕೂತ್ಬಿಡುತ್ತೆ ಅಷ್ಟೆ. ಎಲ್ಲರಿಗೂ ಹಾಗೆ ಮಾಡಕ್ಕೆ ಬರೋದಿಲ್ಲ, ಯೋಗ್ಯತೆ ಇರಬೇಕು ಮಾಡಿಸ್ಕೊಳ್ಳೋರಿಗೆ. ವರ್ಣೋಮೇ ಹರಿತ್ವರ್ಣನಂದು, ಆದ್ದರಿಂದ ಹರಿ ಅಂತ ಹೆಸರಿದೆ ಅಂತ ಹೇಳಿ ಕೃಷ್ಣ ತಾನೇ ಹೇಳಿದ ಮಾತು. ಅನೇಕ ವಕ್ತೃನಯನಂ ಅದಿದೆಯಾ ತಾತ್ಪರ್ಯ? ಆತ್ಮಾನಂ ಅವ್ಯಯಂ ಪರಮಂ ರೂಪಂ ಐಶ್ವರಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಆತ್ಮಾನಂ ಅವ್ಯಯಂ ಪರಮಂ ರೂಪಂ ಐಶ್ವರಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ ಇತ್ಯಾದಿ ರೂಪವಿಶೇಷಣಾಚ್ಚ. ಇವಿಷ್ಟು ಏನಿವೋ ವಿಶ್ವರೂಪಕ್ಕೆ ವಿಶೇಷಣಗಳು. ರೂಪಸ್ಯ ಈಶ್ವರ ಸಾಕ್ಷಾತ್ ಸ್ವರೂಪತ್ವಂ ನಿತ್ಯತ್ವಂ ತತಏವ ಚಿದಾನಂದಾತ್ಮಕತ್ವಂಚ ಸಿದ್ಧಂ. ರೂಪಂ ಈಶ್ವರ ಸಾಕ್ಷಾತ್ಕಾರ ಇದಂಥದ್ದು ಪರಮಾತ್ಮನ ಸಾಕ್ಷಾತ್ ರೂಪ ಅಂತ ಒಂದರ್ಥ, ನಿತ್ಯ ಅಂತ ಇನ್ನೊಂದರ್ಥ. ತತಏವ ಆದ್ದರಿಂದನೇ ಚಿದಾನಂದಾದಿ ಆತ್ಮಕತ್ವಂ. ಚಿತ್ ಅಂದರೆ ಜ್ಞಾನ, ಜ್ಞಾನಾನಂದಾದಿ ಆತ್ಮಕತ್ವ ಇವೆಲ್ಲ ಕೂಡ ಇಷ್ಟು ವಿಶೇಷಣಗಳಿಂದ ಸೂಚಿತ ಅಂತ ಅರ್ಥ. ಆತ್ಮಾನಂ ಅವ್ಯಯಂ ಪರಮಂ ರೂಪಂ ಐಶ್ವರಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಇಷ್ಟು ಈಶ್ವರದ ಲಕ್ಷಣಗಳು ದೇವ್ರ ಎಲ್ಲ ರೂಪಕ್ಕೂ ಅನ್ವಯ ಆಗೋ ವಿಶೇಷ ಅಂಶ. ವಿಶ್ವರೂಪಕ್ಕೂ ಈ ರೂಪಕ್ಕೂ ಅಭೇದ. ಕೃಷ್ಣ ರೂಪಾದಿ ರಾಮರೂಪಾದಿಗಳು ಹೇಗೋ ಹಾಗೆ
ಆದರೆ ವಿಶೇಷ ಇದ್ದೇ. ವಿಶೇಷ ಬೇರೆ, ಭೇದ ಬೇರೆ, ಅಭೇದ ಬೇರೆ. ಭೇದ ಇದ್ದಲ್ಲಿ ಮಾತ್ರ ವಿಶೇಷ ಹೇಳಬೇಕು. ಮಮ ದೇಹೇ ಇತ್ಯಾದಿ ರೂಪ ವಿಶೇಷಣಚ್ಚ ಮಮ ದೇಹೇ ಉಕ್ತತ್ವಾತ್ ಆದಿತ್ಯಾದೀನಾಂ ಭೇದ ಸಿದ್ಧ. ನನ್ನ ದೇಹದಲ್ಲಿ ನೋಡು ಅಂತ ಹೇಳಿದ್ರಿಂದ ನನ್ನ ದೇಹದಲ್ಲಿ ಅವರನ್ನು ನೋಡು ಅಂತ ಹೇಳಿದಾಗ ಅವರು ಬೇರೆ ತಾನು ಬೇರೆ ಎಂಬ ಭೇದ ಸಿದ್ಧವಾಯಿತು. ಅವರೆಲ್ಲ ನಾನು ಒಂದೇ ಅಂತ ನೋಡು ಅಂತ ಹೇಳಿ, ನನ್ನಲ್ಲಿ ಅವರನ್ನು ನೋಡು ಅಂತ ಹೇಳಿದರೆ, ಮನೆಯಲ್ಲಿ ವ್ಯಕ್ತಿನ ನೋಡು ಅಂದರೆ ಮನೆಗೂ ವ್ಯಕ್ತಿಗೂ ಏನು ಸಂಬಂಧ? ಭೇದ ಹೇಳಬೇಕು, ಅಭೇದ ಹೇಳಬಾರ್ದು. ಮನೆಯೊಳಗೆ ಪ್ರವೇಶ ಮಾಡಿದ, ಮನೆ ಬೇರೆ ಇವನು ಬೇರೆ. ಅದಕ್ಕೆ ದೇಹೇ ಇತ್ಯುಕ್ತತ್ವಾತ್ ಚ ಆದಿತ್ಯಾದೀನಾಂ ಭೇದ ಸಿದ್ಧ. ಯಾಕೆ ಮುಂದೆ ಪಶ್ಚಾದಿತ್ಯ ಅಂತ ಹೇಳಿದ್ದಾನೆ ಈಗಾಗಲೇ. ನೀನೇ ಹೇಳಿ, ಯಾರಿಗೆ ನೋಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪಶ್ಚಾದಿತ್ಯ. ಶುರು ಮಾಡಲಿಲ್ಲ ನಿನ್ನೆ, ಅದನ್ನ ಬೆಳಗ್ಗೆನೆ ಬಂತಾರೆ ಪಶ್ಚಾದಿತ್ಯ ನೋಸೋನ್ ರುದ್ರ ನಿನ್ನೆ ಬಂತಲ್ಲ ಅದೆಷ್ಟು. ಏಕಂ ರೂಪಂ ಹರೇರ್ ನಿತ್ಯಂ ಅಚಿಂತ್ಯ ಐಶ್ವರ್ಯ ಯೋಗಥ. ಎಲ್ಲ ರೂಪಗಳು ಪರಸ್ಪರ ಅಭಿನ್ನ. ಆದ್ದರಿಂದ ವಿಶ್ವರೂಪ ಬೇರೆ, ಈ ರೂಪ ಬೇರೆ ಅಂತ ತಿಳ್ಕೊಂಡ್ರು ಕೂಡ ತಪ್ಪೇ ಅದು. ಕೃಷ್ಣರಾಮಾದಿ ರೂಪಗಳಿಗೆ ಭೇದವನ್ನು ತಿಳಿಯೋದು ಹೇಗೆ ತಪ್ಪೋ, ಅದೇ ರೀತಿ ವಿಶ್ವರೂಪಕ್ಕೆ ರೂಪಕ್ಕೂ ಭೇದ ತಿಳಿಯೋದು ತಪ್ಪೇನೆ. ಮತ್ತು ಅವ್ಯಯಂ ಅಂತ ಹೇಳಿದ್ರೆ ಆ ರೂಪ ತಂದ ಮತ್ತೆ ಮರೆ ಮಾಡಿಬಿಟ್ಟಾರೆ, ಕಾಣಿಸ್ತಂತೆ ಮಾಡಿದ್ನೇ ಹೊರತು ರೂಪ ಇದ್ದೇ ಇದೆ. ಆ ರೂಪ ಯಾವ ವಿಶ್ವರೂಪ ಯಾವಾಗಲೂ ಇರುತ್ತೆ. ಆಗ ತೋರಿಸಿತ್ತು ಅಂದರೆ ಈತ ತೋರಿಸಿದ್ದೇ ಹೊರತು ಇರೋದು ಯಾವಾಗಲೂ. ಹಿಮಾಲಯ ಯಾವಾಗಲೂ ಇರುತ್ತೆ. ನಾವು ಸಹ ನೋಡ್ಕೊಂಡು ಬಂದಾಗ ಹಿಮಾಲಯ ನೋಡಿದ್ವಿ ಅಂತ ಹೇಳ್ತೀವಿ. ನಾನು ನೋಡಿ ಈ ಕಡೆ ಬಂದರೂ ಅಲ್ಲೇ ಇರುತ್ತೆ, ಮುಂಚೆನೂ ಅಲ್ಲೇ ಇರುತ್ತೆ, ನೋಡದೆ ಹೋದರೂ ಅಲ್ಲೇ ಇರುತ್ತೆ. ಬಹುಸಂಖ್ಯಾ ಗೋಚರಂಚ ವಿಶೇಷಾದೇವ ಕೇವಲಂ. ಏಕಂ ರೂಪಂಚ ಆಯ್ತಲ್ಲ ಈಗ. ಮೇ ರೂಪಾಣಿ ಸರ್ವತು ಅನಂತ ರೂಪಂ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಇತ್ಯಾದಿಶ್ಚ ಏಕಸ್ಯೈವ ಅಭಿನ್ನ ಅನಂತ ರೂಪತ್ವಂಚ. ನಾನು ರೂಪಗಳು ನೋಡು ಅಂತ ಹೇಳಿದ, ನಾವು ಒಂದು ರೂಪ ನೋಡು ಅಂತ ಹೇಳಿದ, ನೀನು ರೂಪ ನೋಡ್ತಿದ್ದೆ ಆತ ಕೇಳಿದ. ಇವೆಲ್ಲ ಏನು ತೋರಿಸ್ತಾ ಇದೆ? ಬಹುವಚನ ಏಕವಚನ ಒಟ್ಟಿಗೆ ಹೇಳ್ತಿರೋದ್ರಿಂದ ಅಭೇದ ಇದೆ ರೂಪಗಳಿಗೆ ಅಂತ ಅರ್ಥ. ಏಕಂ ರೂಪಂ ಹರೇರ್ ನಿತ್ಯಂ ಅಚಿಂತ್ಯೈಶ್ವರ್ಯ ಯೋಗತಃ. ಒಂದೇ ಒಂದು ಭಗವದ್ ರೂಪ ಆತನ ಅತ್ಯಂತ ಐಶ್ವರ್ಯ ಕಾರಣದಿಂದಾಗಿ ಏನು ಬಹುಸಂಖ್ಯಾ ಗೋಚರಂಚ, ಅನೇಕ ರೀತಿಯ ಕಾಣುತ್ತೆ. ಒಂದಾಗಿಯೂ ಕಾಣಿಸುತ್ತೆ, ಬಣ್ಣ ಬಣ್ಣದ್ದು ಕಾಣಿಸುತ್ತೆ, ಒಂದೇ ಬಣ್ಣದ್ದು ಕಾಣಿಸುತ್ತೆ. ಏನು ದೇವರು ಹೇಳಿದ್ರು ಕೂಡ ಅದೇನಾಗೋದಿಲ್ಲ, ವಿರುದ್ಧ ಆಗೋದಿಲ್ಲ. ಸರ್ವಧರ್ಮೋಪಪತ್ತೇಶ್ಚ ಸೂತ್ರ. ಪರಮಾತ್ಮನ ಎಲ್ಲ ಗುಣಗಳು ಇವೆ. ವಿರುದ್ಧ ಗುಣಗಳು, ವಿಶೇಷ ಗುಣಗಳು, ಸಾಮಾನ್ಯ ಆಸೆ, ಏನೇನು ಬೇಕೋ ಅದೆಲ್ಲ ಇದೆ. ಅದು ಎಲ್ಲವೂ ಜ್ಞಾನ ಆನಂದಮಯ, ಎಲ್ಲವೂ ಕೂಡ ಯುನೀಕ್. ಬೇರೆ ಯಾರಲ್ಲೂ ಅಂಥ ಗುಣಗಳಿಲ್ಲ. ವಿಶೇಷಾದೇವ ಕೇವಲಂ. ಹಾಗಿದ್ರೆ ನೀವು 1, 2, 4 ಯಾಕೆ ಹೇಳ್ತೀರಿ ಅಂದರೆ ವಿಶೇಷದಿಂದ ಹೇಳೋದು ಅಷ್ಟೇ ಹೊರತು ವಸ್ತುತಃ ಭಗವದ್ ರೂಪಗಳಿಗೆ ಯಾವ ಭೇದವೂ ಯಾವ ಕಾಲಕ್ಕೂ ಎಷ್ಟು ಮಾತ್ರಕ್ಕೂ ಇಲ್ಲ. ಅಭಾವೋ ಯತ್ರ ಭೇದಸ್ಯ ಪ್ರಮಾಣಾವಸಿತೋ ಭವೇತ್ ವಿಶೇಷೋ ನಾಮ ತತ್ರೈವ ವಿಶೇಷ ವ್ಯವಹಾರವಾನ್. ವಿಶೇಷ ಅಂತ ಪದ ಉಪಯೋಗಿಸಿದರು. ಏನು ಹಾಗೆಂದ್ರೆ ಅರ್ಥ ಹೇಳ್ತಾರೆ. ಅಭಾವೋ ಯತ್ರ ಭೇದಸ್ಯ ಪ್ರಮಾಣಾವಸಿತೋ ಭವೇತ್. ಎಲ್ಲಿ ಭೇದ ಇಲ್ಲ ಒಂದು ಪ್ರೂವ್ ಆಗಿಬಿಟ್ಟಿದೆ. ಭ್ರಾಂತಿ ಇದ್ರೆ ಅಲ್ಲ, ಭೇದ ಇಲ್ಲ ಅಂತ ಪ್ರೂವ್ ಆಗಿ ಹೋಗಿಬಿಟ್ಟಿದೆ. ಆದರೂ ಕೂಡ ತತ್ರೈವ ವಿಶೇಷ ವ್ಯವಹಾರವತ್. ಭೇದ ವ್ಯವಹಾರ ಮಾಡ್ತೀವಲ್ಲ, ಅದಕ್ಕೇನಂತಾರೆ ವಿಶೇಷ ಅಂತ ಕರೀತಾರೆ. ವಿಶೇಷೋಪಿ ಸ್ವರೂಪಂ ಸಹ ಸ್ವನಿರ್ವಾಹಕ ಏವಚ. ವಿಶೇಷ ಕೂಡ ಏನು ಭಗವಂತನಿಗೆ ಸ್ವರೂಪ ಮತ್ತು ಸ್ವನಿರ್ವಾಹಕ. ಅಂದರೆ ಸ್ವನಿರ್ವಾಹಕ ಅಂದರೆ ಇನ್ನೊಂದು ಕಾರಣ ಕೊಡಬೇಕಾಗಿಲ್ಲ ಅದಕ್ಕೆ. ಅಭೇದ ನಿರ್ವಹಣೆ ವಿಶೇಷ ಅಂತ ಕೊಟ್ಟ ಮೇಲೆ ಅದಕ್ಕೆ ಇನ್ನೊಂದು ಕಾರಣ ಕೊಡಬೇಕಾಗಿಲ್ಲ. ಫೌಂಡೇಶನ್ ಮತ್ತೊಂದು ಫೌಂಡೇಶನ್ ಹಾಕ್ತಾರಾ? ಇಲ್ಲ, ಅಷ್ಟೇ. ಸೆಲ್ಫ್ ಸಪೋರ್ಟಿವ್. ವಿಶೇಷ ಬರ್ತಿತ್ತು. ದೀಪ ತನ್ನನ್ನು ತೋರಿಸಿ ಬೇರೆ ವಸ್ತುಗಳನ್ನು ಹೇಗೆ ತೋರಿಸುತ್ತೋ, ವಿಶೇಷ ಬೇರೆ ಎಲ್ಲ ವಸ್ತು ನಿರ್ವಾಹ ಮಾಡಿಬಿಟ್ಟು ತನ್ನನ್ನು ಕೂಡ ಸೇರಿಸ್ಕೊಂಡ್ಬಿಡುತ್ತೆ ಅದಲ್ಲ, ಅಷ್ಟೇ ಹೊರತು ಅದಕ್ಕಾಗಿ ಏನು ಬೇಕಿಲ್ಲ, ಇನ್ನೊಂದು ವಿಶೇಷ ಬೇಕಿಲ್ಲ. ಅವರ ಸಮಯ ಒಪ್ತಾರೆ. ಅದು ಸಮಸ್ಯೆ ಬರೀ ಇನ್ನೊಂದು ಸಮಯ ಮತ್ತೊಂದು ಸಮಯ ಅಂತ ಬಂದೇನು ಬರುತ್ತೆ ಅಲ್ಲಿ? ಅನವಸ್ಥಾನ, ಅಸಂಭವ, ಎಲ್ಲ ದೋಷ ಬರುತ್ತೆ. ಇಲ್ಲ, ದೋಷ ಬರೋದಿಲ್ಲ. ವಿಶೇಷೋಪಿ ಸ್ವರೂಪಂ ಸಹ ಸ್ವನಿರ್ವಾಹಕ ಏವಚ. ವಿಶೇಷ ಕೂಡ ಸ್ವರೂಪವಾಗಿರೋದ್ರಿಂದ ಸ್ವನಿರ್ವಾಹಕವಾದ್ದರಿಂದ ಈ ಕಂಡಕ್ಟರ್ ಇನ್ನೊಬ್ಬ ಕಂಡಕ್ಟರ್ ಮಾಡಿದ್ರೆ ಹೇಗಿರ್ತದೆ? ಡ್ರೈವರಿಗೆ ಇನ್ನೊಬ್ಬ ಡ್ರೈವರ್ ಮಾಡಿದ್ರೆ ಹೇಗಿರ್ತದೆ? ಅಲ್ಲೇನೆ ಪಕ್ಕದಲ್ಲಿ ಇನ್ನೊಂದು ಡ್ರೈವ್ ಮಾಡಂತ ಕೇಳಿದರೆ ತಪ್ಪದು. ಸೆಲ್ಫ್ ಸಪೋರ್ಟಿವ್ ಆಗಿರೋದು. ಎಲ್ಲಿ ಲೋಕದಲ್ಲಿ ಕಂಡಿರೋದನ್ನೇ ಅಪ್ಲೈ ಮಾಡ್ಕೊಡೋದು ಗೊತ್ತಾಗೋದಿಲ್ಲ. ಶಾಸ್ತ್ರ ಓದಿದ್ರೆ ಮಾತ್ರ ಗೊತ್ತಾಗೋದು. ದ್ರವ್ಯಾತ್ಮನ ಸ ನಿತ್ಯೋಪಿ ವಿಶೇಷಾತ್ಮೈವ ಜಾಯತೆ ನಿತ್ಯೇವ ವಿಶೇಷಾಶ್ಚ ಕೇಚಿರೇವಂ ದ್ವಿಧೈವ ಸಹ.
ದ್ರವ್ಯಾತ್ಮನ ಸಹ ನಿತ್ಯ ಅಪಿ ವಿಶೇಷಾತ್ಮೈವ ಜಾಯತೆ. ದ್ರವ್ಯಾತ್ಮನ ನಿತ್ಯವಾಗಿದ್ದರೂ ಕೂಡ ವಿಶೇಷವಾಗಿ ಎಲ್ಲಿ ವ್ಯಕ್ತವಾಗುತ್ತೆ. ನಿತ್ಯ ಏವ ವಿಶೇಷಾಶ್ಚ ಕೇಚಿದೇವ ದ್ವಿಧೈವ ಸಹ. ಅಂಥ ವಿಶೇಷಗಳು ಅನಂತ ವಿಶೇಷಗಳಿರೋದುಂಟು. ಪರಸ್ಪರ ಅಭೇದ ಮತ್ತೆ ಅವಕ್ಕೂ ಕೂಡ. ಕೇಚಿದೆ ದ್ವಿಧೈವ ಸಹ ವಸ್ತುಸ್ವರೂಪಮಸ್ತೇವ ಇತ್ತೇವಮಾದಿಷು ಅಭೇದಿನಃ. ವಿಶೇಷೋ ಅನುಭವಾದೇವ ಜ್ಞಾಯತೆ ಸರ್ವವಸ್ತುಷು. ಕೇಚಿದೇವಂ ದ್ವಿಧೈವ ಸಹ. ಎರಡು ರೀತಿಯಲ್ಲಿದೆ. ಒಂದು ವಸ್ತು ಸ್ವರೂಪಂ ಅಸ್ತೇವ ಇತ್ತೇವಂ ಆದಿಷು ಅಭೇದಿನಃ. ವಸ್ತು ಸ್ವರೂಪ ಇದೆ, ವಸ್ತುವಿಗೆ ಬಣ್ಣ ಇದೆ, ರೂಪ ಇದೆ, ಇದು ವಿಶೇಷ ಬೇರೆ ಬೇರೆ ಹೇಳ್ತೇವೆ. ಆದರೆ ವಸ್ತುತಃ ಅದು ಒಂದೇನೆ. ನಚ ಅವಿಶೇಷಿತಂ ಕಿಂಚಿತ್ ಅದಕ್ಕೆಲ್ಲ ಏನು ಪ್ರಮಾಣ ಅಂದರೆ ಅನುಭವಾದೇವ ಜ್ಞಾಯತೆ. ಎಲ್ಲರ ಅನುಭವಕ್ಕೆ ಬಂದಿರೋದು ಯಾರು ಹೇಳಿಲ್ಲ, ಶಾಸ್ತ್ರ ಹೇಳಿದ್ರೆ ಗೊತ್ತಾಗುತ್ತೆ ನಮಗಷ್ಟೇ. ಅನುಭವಾದೇವ ಜ್ಞಾಯತೆ, ಅದೇ ಪ್ರಮಾಣ. ಅನುಭವನೇ ದೊಡ್ಡ ಪ್ರಮಾಣ. ಇನ್ನು ಬ್ರಹ್ಮತರ್ಕಾದ ಅನೇಕ ಗ್ರಂಥಗಳನ್ನು ಕೋಟ್ ಮಾಡಿದ್ದಾರೆ, ಅವು ಪ್ರಮಾಣ. ವಿಶೇಷೋ ಅನುಭವಾದೇವ ಜ್ಞಾಯತೆ ಸರ್ವವಸ್ತುಷು. ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ, ಇದು ಆಗಮನ ಹೇಳಿದ್ದು. ಅನುಭವಕ್ಕೂ ಬಂತು. ಗೊತ್ತಾ, ಇದಕ್ಕೇನು ಪ್ರಮಾಣ ಅಂತ ಮತ್ತೆ ಕೇಳಿಲ್ಲ. ಅದು ನಾವು ಅನುಭವಕ್ಕೆ ಬಂದಿದ್ದೇನೆ ಆಗಮನದಿಂದ ತಿಳ್ಕೊತೀವಿ. ಆಗಮ ಹೇಳಿದ್ದೆ ಅನುಭವಕ್ಕೂ ಬರುತ್ತಾದ್ರಿಂದ ವಿಶೇಷ ಇದೆ ಅಂತ ಹೇಳೋದಕ್ಕೆ ಅವ್ರ ಸಮವಾಯಕ್ಕೆ ಅನುಭವನೇ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಸಮವಾಯ ಅಂತ ಹೇಳ್ತಾರೆ, ಆಗಮನೂ ಇಲ್ಲ, ಅದು ಯುಕ್ತಿನೂ ಕೊಡೋದಿಲ್ಲ, ಅನಂತ ದೋಷಗಳು, ಜೊತೆಗೆ ಅನುಭವಕ್ಕಂತೂ ಬರೋದೇ ಇಲ್ಲ. ವಿಶೇಷ ಆಗಲ್ಲ, ಅನುಭವಕ್ಕೆ ಬರುತ್ತೆ, ಶಾಸ್ತ್ರ ಹೇಳುತ್ತೆ, ಯುಕ್ತಿಯಿಂದ ಹೇಳೋದಕ್ಕೂ ಬರುತ್ತಾದ್ದರಿಂದ ಪೂರ್ಣ ಪ್ರಮಾಣ ಸಿದ್ಧವಾದಂಥ ವಿಚಾರ ವಿಶೇಷದ ಬಗ್ಗೆ. ಅನುಭವದಲ್ಲಿ ಇದಿಷ್ಟು ಪ್ರತ್ಯಕ್ಷ ಅಂತೇವೆ. ಅನುಭವನ ಏನಂತ ಕರೀತೀವಿ, ಸಾಕ್ಷಿ ಪ್ರತ್ಯಕ್ಷ ಅಂತ ಸೇರಿಸ್ಬೇಕು. ಸಾಕ್ಷಿ ಅದು ಪ್ರತ್ಯಕ್ಷ ಇದೆ. ಸಾಕ್ಷಿ ಅದಕ್ಕೆ ಏನಂತ ಹೇಳಿದರು, ಪ್ರತ್ಯಕ್ಷಂ ಎಷ್ಟು ವಿಧ? ಪ್ರತ್ಯಕ್ಷಂ ಏನೇನು ಹೇಳಿಲ್ಲ, ಎಷ್ಟು ಅಂತ ಹೇಳಿದ್ದು. ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ವಿಶೇಷೋ ಅನುಭವಾದೇವ ಜ್ಞಾಯತೆ ಸರ್ವವಸ್ತುಷು ನ ಚ ಅವಿಶೇಷಿತಂ ಕಿಂಚಿತ್ ವಾಚ್ಯಂ ಲಕ್ಷ್ಯಂ ತಥಾಮಿತಂ. ನ ಚ ಅವಿಶೇಷಿತಂ ಕಿಂಚಿತ್ ವಾಚ್ಯಂ ಲಕ್ಷ್ಯಂ ತಥಾಮಿತಂ. ಒಂದು ವಸ್ತು ವಿಶೇಷ ಇಲ್ಲದೆ ಹೋಗಿದ್ರೆ ಅದು ವಾಚ್ಯವೂ ಆಗೋದಿಲ್ಲ, ಲಕ್ಷ್ಯವೂ ಆಗೋದಿಲ್ಲ, ಮತ್ತು ತಿಳ್ಕೊಳ್ಳೋ ಮಿತಂ ಅಂದ್ರೆ ಪರಿಮಿತಿ ಮಿತ ಅಲ್ಲ, ಜ್ಞಾತಂ ಅಂತ ಅರ್ಥ. ವಸ್ತು ತಿಳ್ಕೊಳ್ಬೇಕಾದ್ರೆ ಏನಾಗಿರ್ಬೇಕದು ವಿಶೇಷ ಹೊಂದಿರಲೇಬೇಕು. ವಾಚ್ಯವಾಗಬೇಕಾದ್ರೂ ಇರಬೇಕು, ಲಕ್ಷ್ಯವಾಗಬೇಕಾದ್ರೂ ಇರಬೇಕು. ಹೀಗೆ ಎಲ್ಲ ರೀತಿಯಲ್ಲೂ ಅನುಭವ ಪ್ರತಿ ಸ್ಟೇಜಲ್ಲೂ ನಮಗೆ ಬರುತ್ತೆ. ಇದು ಗ್ರಂಥ ಓದಿದಾಗ ಅಷ್ಟೇ ಅಲ್ಲ, ಪ್ರತಿ ಸ್ಟೇಜಲ್ಲೂ ಬರುತ್ತೆ. ಅದನ್ನು ತಿಳಿಸ್ತಿದ್ದು ಶಾಸ್ತ್ರ ತಿಳ್ಕೊಂಡಾಗ ದೇವ್ರ ಬಗ್ಗೆ ಸ್ಪಷ್ಟ ಚಿತ್ರ ಬರುತ್ತೆ. ಏನ ಅದು ಬೇರೆ. ವಿಶೇಷಾತ್ ನಿರ್ಭೇದಾಭ್ಯಾಮ್. ಯಾವುದಲ್ಲಿ ಅಲ್ಲ, ಯಾರಿಗೆ ಭೇದ ಇಲ್ಲ ಅಲ್ಲಿ? ಕೃಷ್ಣ ವೇದವ್ಯಾಸರಿಗೆ ಭೇದ ಇಲ್ಲ. ಯಾಕೆ? ಮತ್ತು ಎರಡು ಹೆಸರು ಯಾಕೆ ಇಡ್ತಾರೆ ಅಂದರೆ ನಿರ್ಭೇದಾಭ್ಯಾಮ್ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಮ್. ಇಬ್ಬರು ಅಂತ ಹೇಳಬಾರ್ದು. ಹಾಗಿದ್ರೆ ಒಬ್ಬರೇ ಅಂತ ಹೇಳಬೇಕಾಗಿತ್ತು. ಯಾಕೆ ದ್ವಿವಚನ ಉಪಯೋಗಿಸ್ತೀರಿ ಅಂತ ಕೇಳಿದರೆ ವಿಶೇಷ. ಇದು ಗೊತ್ತಿಲ್ಲದೆ ಹೋದರೆ ವಾಯುಸ್ತುತಿ ಅರ್ಥ ಆಗಲ್ಲ. ಗೊತ್ತಾಯ್ತಾ? ವಾಯುಸ್ತುತಿ ಭಾರಿ ಚೆನ್ನಾಗಿ ಗೊತ್ತಾ ಹೇಳಿ ಸಿಕ್ಕಾಕೋಗ್ಬೇಕು. ಸರ್ವಮೂಲ ಓದ್ದೆ ಹೊರತು ಯಾವ ಗ್ರಂಥನೂ ಪೂರ್ತಿ ಹೇಳಕ್ಕೆ ಬರೋದೇ ಇಲ್ಲ. ಅದಕ್ಕೆ ಸರ್ವ ಮೂಲ ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ಪರ್ಫೆಕ್ಟಾಗಿ ಹೇಳಬೇಕಾದ್ರೆ ಸರ್ವಮೂಲ ಪೂರ್ತಿ ಗೊತ್ತಿರಬೇಕು. ವಿಶಿಷ್ಟಸ್ಯ ಸ್ವತೋ ಅನ್ಯತ್ವೇ ಸ್ವಸ್ಯಾಮೇಯತ್ವ ಹೇತುತಃ ನೈವಂ ಜ್ಞೇಯಂ ವಿಶಿಷ್ಟಂಚ ಜ್ಞಾನಾಭಾವಾಚ್ಚ ನೋಭವೇ. ವಿಶಿಷ್ಟಸ್ಯ ಸ್ವತಃ ಅನ್ಯತ್ವೇ ಸ್ವಸ್ಯ ಅಮೇಯತ್ವ ಹೇತುತಃ ನೈವ ಜ್ಞೇಯಂ ವಿಶಿಷ್ಟಂಚ ಮಾನಾಭಾವಾಚ್ಚ ನೋಭವೇ. ವಿಶಿಷ್ಟ ಏನಾದರೂ ಬೇರೆ ಆಗಿಬಿಟ್ಟಿದ್ದರೆ ಅದು ಕೂಡ ಅಂತೇಳಿ ಬೇರೆ ಪ್ರಮಾಣವೂ ಇರ್ತಿರಲಿಲ್ಲ. ಆದ್ದರಿಂದ ಜ್ಞಾನವೂ ಆಗ್ತಿರಲಿಲ್ಲ, ವಿಶಿಷ್ಟ ಒಬ್ಬ ಕಾನ್ಸೆಪ್ಟು ಬರ್ತಿರಲಿಲ್ಲ. ಆದ್ದರಿಂದ ವಿಶೇಷ ಅನ್ನೋದು ಏನದು? ಭೇದ ಹೊಂದೇ ಇರತಕ್ಕಂಥ ವಸ್ತುವಿನ ಸ್ವರೂಪದಲ್ಲೇ ಇರತಕ್ಕಂಥ ಅಂಶ. ಅದು ಪರಸ್ಪರ ಇನ್ನೊಂದು ಭೇದ ಹೇಳಿಬಿಟ್ರೆ ಪಂಜಿತಿ ಆಗುತ್ತೆ. ವಿಶೇಷಕ್ಕೆ ಮತ್ತೊಂದು ವಿಶೇಷ ಹೇಳೋದಾಗಲಿ, ವಿಶೇಷಕ್ಕೂ ವಸ್ತುಗೂ ಭೇದ ಹೇಳೋದಾಗಲಿ ಮಾಡಬಾರ್ದು. ನಿತ್ಯ ಗುಣಗಳಿಗೂ ವಿಶೇಷಕ್ಕೂ ವಸ್ತುವಿಗೂ ಭೇದ ಇಲ್ಲ, ವಿಶೇಷ ನಿರ್ವಹಣೆ ಮಾಡ್ತದೆ. ವಿಶೇಷಕ್ಕೂ ಮತ್ತು ಈ ವಸ್ತುವಿಗೂ ಭೇದ ಇಲ್ಲ. ಇದೆಂಥದ್ದು? ನಿತ್ಯ ಯಾವ ದ್ರವ್ಯ ಭಾವಿಯಾದಂಥ ಒಂದು ವಿಶಿಷ್ಟವಾದ ಲಕ್ಷಣ. ಯಾವ ದ್ರವ್ಯ ವಸ್ತು ಇರೋವರೆಗೂ ಇರುತ್ತದೆ ವಿಶೇಷ, ಅಲ್ಲಿಗೆ ಹೋಗೋದಿಲ್ಲ. ಹಾಲು ಬೆಳಗಿರೋವರೆಗೂ ಬಿರೋವರೆಗೂ ಬೆಳಗಾಗೇ ಇರಬೇಕು. ಹಾಲು ವಿಕಾರ ಹೊಂದಿದ ಮೇಲೆ ಭಾರಿ ಸೀರಿಸಿಬಿಟ್ಟು ಅದು ಹೋಯ್ತು, ಹಾಲೆಲ್ಲ ಆಗಿದೆ. ಹಾಲು ಅಂತ ಕರೆಯೋದಿಲ್ಲ, ಹಾಳಾಗೋಯ್ತು. ಯಾವದ್ದು ಇಲ್ಲ, ಎಲ್ಲರಿಗೂ ವಿಶೇಷ. ಪ್ರತಿಯೊಬ್ಬರಲ್ಲೂ ಇದೆ. ದೇವ್ರ ವಿಶೇಷ ಭಾರಿ ದೊಡ್ಡದು. ತಮಗೆ ಅದು ಅನಂತ, ನಮಗೆ ಅನಂತ ಬೇಕಿಲ್ಲ. ಆಮೇಲೆ ಗುಣಗಳೇ ಅನಂತ ಇಲ್ಲ ಅಂತ ಅನಂತ ಬೇಕಿಲ್ಲ. ದೇವರಿಗೆ ಏನಿದೆ?
ಅನಂತ ವಿಶೇಷಗಳಿವೆ. ಮತ್ತು ಅನಂತ ವಿಶೇಷಗಳಿಗೂ ದೇವರಿಗೂ ಮತ್ತೆ ಅಭೇದ. ಅನಂತ ರೂಪಗಳಿಗೂ ದೇವರಿಗೂ ಹೇಗೆ ಅಭೇದನೋ ಅನಂತ ವಿಶೇಷಗಳಿಗೂ ದೇವರಿಗೂ ಅಭೇದ. ನೈವಜ್ಞೇಯಂ ವಿಶಿಷ್ಟಂಚ ಮಾನಾಭಾವಾಚ್ಚ ನೋಭವೇತ್ ಸ್ವಯಮಿತ್ಯಪಿ ಸ್ವತ್ವವಿಶೇಷೇಣ ವಿವರ್ಜಿತಂ ನಜ್ಞೇಯಂ ತದ್ವಿಶೇಷ್ಯಂಚ ತಥಾ ಏವ ಇತ್ಯನವಸ್ಥಿತಿ. ಅದೇನಾದರೂ ಬೇರೆ ಅಂತ ಹೇಳಿಬಿಟ್ರೆ ಮತ್ತೊಂದು ವಿಶೇಷ ಅಂತ ಎಲ್ಲಿ ಹೋಗುತ್ತದೋ ಅನವಸ್ಥಿತಿ. ಅಭೇದೇ ನ ವಿರೋಧೋಸ್ತಿ ಜ್ಞಾತಾಜ್ಞಾತಂ ಯಥೋಖಿಲ. ಭಿನ್ನ ವಸ್ತುಗಳಲ್ಲೂ ವಿಶೇಷ ಹೇಳಬಾರ್ದು, ವಿಶೇಷಕ್ಕೆ ಮತ್ತೊಂದು ವಿಶೇಷನೂ ಹೇಳಬಾರ್ದು. ಹೇಳಿದ್ರೆ ಅನವಸ್ಥಾದಿ ದೋಷಗಳು ಬಂದೇ ಬರುತ್ತೆ. ಅಭೇದೇನ ವಿರೋಧೋಸ್ತಿ, ವಸ್ತು ಅಭಿನ್ನವಾದಾಗ ಆ ವಿರೋಧ ಬರೋದಿಲ್ಲ. ಜ್ಞಾತಾಜ್ಞಾತಂ ಯಥೋಖಿಲ, ಒಂದು ಅಂಶ ಗೊತ್ತಿದೆ, ಒಂದು ಅಂಶ ಗೊತ್ತಿಲ್ಲ. ಅದೇ ಎರಡು ಜ್ಞಾತ. ಒಬ್ಬ ವ್ಯಕ್ತಿ ನೋಡ್ತಾನೆ, ಅವನು ಮನುಷ್ಯ ಅಂತ ಗೊತ್ತಾಯ್ತು, ಯಾರ ಮಗ ಅಂತ ಗೊತ್ತಿಲ್ಲ, ಮತ್ತು ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ. ಒಂದು ಗೊತ್ತಾಯ್ತು, ಒಂದು ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ವಿಶೇಷದಿಂದಾಗಿ ಎಲ್ಲವನ್ನು ಸೇರಿಕೊಂಡಿದೆ. ಆದರೆ ಗೊತ್ತಾಗಬೇಕು, ಒಂದು ಜ್ಞಾತ ಆಯಿತು, ಒಂದು ಅಜ್ಞಾತ ಆಯಿತು. ಇದಕ್ಕೂ ವಿಶೇಷ ಅಂತಲೇ ಹೇಳಬೇಕು, ಮತ್ತೊಂದು ಹೇಳಬಾರ್ದು. ಜ್ಞಾತಾಜ್ಞಾತಂ ಯಥೋಖಿಲಂ ತದೇವ ಜ್ಞಾತರೂಪೇಣ ಜ್ಞಾತಮಜ್ಞಾತಮನ್ಯತ. ಒಂದು ರೂಪದಲ್ಲಿ ಜ್ಞಾತ, ಇನ್ನೊಂದು ರೂಪದಲ್ಲಿ ಇವ್ರ್ಯಾರು ಗೊತ್ತಿಲ್ಲ. ಗೊತ್ತು ಮನುಷ್ಯ ಅವೆಲ್ಲ ಗೊತ್ತಾಯಿತು, ಗೊತ್ತಿಲ್ಲ ಅಂತೇಳಿ ಅವ್ರು ಗೊತ್ತಲ್ಲ, ಅವ್ರ ಮಗನೇ ಈಗ ಗೊತ್ತಾಯ್ತು. ಎಷ್ಟು ಆಶ್ಚರ್ಯ ಅಂತ ಕೇಳಿದರೆ, ಎದುರು ನಿಂತಿದ್ದಾನೆ, ಯಾರೋ ಅಂತ ಗೊತ್ತಿಲ್ಲ, ಆ ಮಾತು ಕೇಳಿದ ತಕ್ಷಣ ಗೊತ್ತಾಯ್ತು. ಅದೇನದು ಆಗಮ, ಮಾತು ಆಗಮ. ಬೇರೆ ಪ್ರೂಫ್ ತೋರಿಸಿ, ಆಧಾರ್ ಕಾರ್ಡ್ ತೋರಿಸಿ ಅಂತ ಕೇಳೋದಿಲ್ಲ. ಅದಕ್ಕೆಲ್ಲ ಯಾರ ಮಗ ಅಂತ ಹೇಳೋದಕ್ಕೆ ಏನು ಬೇಕಿಲ್ಲ, ಅಷ್ಟೇ ಕ್ಲೇಮ್ ಮಾಡ್ಲಿಕ್ಕೆ ಅವ್ರು ಬೇಕಾ ಹೊರತು ಇದಕ್ಕೆಲ್ಲ ಬೇಕಿಲ್ಲ. ನಿತ್ಯದ ವ್ಯವಹಾರಕ್ಕೆ ಬೇಕಿಲ್ಲ. ಅದು ಯಾವುದು ಯಾವುದು ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೆ. ಕೇಳಿದ ಅಪಾರ್ಟ್ಮೆಂಟ್ ಆಡೋ ತೋರಿಸಿ ಪ್ರತಿಯೊಂದಕ್ಕೂ ತೋರ್ಸೋಕೆ ಆಗೋದಿಲ್ಲ. ಅದೆಂತೋಡಿ ಏನು ಮಾಡ್ತೀವಿ ಅಂತ ಕೇಳ್ತಾರೆ ಅಷ್ಟೇ. ಅವ್ರು ಯಾತಕ್ಕೆ ಬೇಕು ಅಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಅದು ಇಲ್ಲಿ ಡಿಪೆಂಡೆನ್ಸ್ ಇಲ್ಲ, ನನ್ನ ನಂಬಿಕೆ ಅಷ್ಟೇ. ಬಟ್ ಸುಳ್ಳು ಆಗಬೇಕಾಗಿಲ್ಲ, ಸತ್ಯವಾಗಿರಿ. ಕೆಲವೊಮ್ಮೆ ಸುಳ್ಳು ಹೇಳೋರು ಇರ್ತಾರೆ, ಅದು ಸಾಮಾನ್ಯ, ರೇರ್ ಕೂಡ. ತದೇವ ಜ್ಞಾತರೂಪೇಣ ಜ್ಞಾತಮಜ್ಞಾತಮನ್ಯತ. ಒಂದು ರೂಪದಲ್ಲಿ ಜ್ಞಾತ, ಒಂದು ರೂಪದಿಂದ ಅಜ್ಞಾತ. ಇದಕ್ಕೂ ವಿಶೇಷಣೇ ಕಾರಣ. ವಿಶೇಷ ಇಲ್ಲದೆ ಹೋಗಿದ್ರೆ ಪೂರ್ತಿ ಜ್ಞಾತ ಆಗಬೇಕಾಗಿತ್ತು, ಇಲ್ಲ ಪೂರ್ತಿ ಅಜ್ಞಾತ ಆಗಬೇಕಾಗಿತ್ತು. ಒಂದು ಭಾಗ ಜ್ಞಾತ, ಒಂದು ಭಾಗ ಅಜ್ಞಾತ ಅಂತೇಳಿ ವ್ಯತ್ಯಾಸ ಹೊಂದಬೇಕಾದ್ರೆ ಏನಿರಬೇಕು ಅಂತಾಯ್ತು, ವಿಶೇಷ ಇರಬೇಕು ಅಂತ ಅರ್ಥ. ಇಷ್ಟು ವಿಷಯ ಎಲ್ಲೂ ಹೇಳಿಲ್ಲ, ತುಂಬ ವಿಷಯ ಹೇಳಿದ್ದಾರೆ ಅದರೊಳಗೆ. ಗೊತ್ತು, ವಿಶೇಷದ ಬಗ್ಗೆ ತುಂಬ ಅಂಶಗಳು ಸೇರಿದೆ. ಏನ ಪರಮಾತ್ಮ ಅವ್ಯಕ್ತ ಅಂತ ಹೇಳಿಬಿಟ್ರಲ್ಲ. ಪರಮಾತ್ಮ ಅವ್ಯಕ್ತ, ಭಕ್ತರಿಗೆ ಅನುಗ್ರಹ ಮಾಡಿ ವ್ಯಕ್ತನಾಗ್ತಾನೆ ಹೊರತು ಇಲ್ಲದೆ ಹೋದರೆ ಅವ್ಯಕ್ತಾನೆ. ಏಕತ್ವ ಅನುಭವಾಚ್ಚೈವ ವಿಶೇಷಾನುಭವಾದಪಿ ತಜ್ಞಾನಾನುಭವಾಚ್ಚೈವ ನ ದೋಷದ್ವಯ ಸಂಭವ. ನಿಮಗೆ ಬರೋ ದೋಷ ನಿಮಗೆ ಬರೋದೇ ಇಲ್ಲ. ಅಭಿನ್ನಸ್ಯ ವಿಶಿಷ್ಟತ್ವಾತ್ ನಾ ದೋಷದ್ವಯಮಪ್ಯುತ. ನಿಮಗೇನು ಒಂದು ಅಪ್ರಾಮಾಣಿಕತ್ವ ದೋಷಗಳು ಬರ್ತವೆ, ಒಂದು ಅನವಸ್ಥಿತಿ ಹೇಳ್ತಾರೆ, ಅದು ಯಾವುದು ಬರೋದೇ ಇಲ್ಲ. ಏಕತ್ವ ಅನುಭವಾಚ್ಚೈವ ವಿಶೇಷಾನುಭವಾದಪಿ. ಏಕತ್ವ ಅನುಭವನೂ ಬಂತು, ವಿಶೇಷ ಅನುಭವನೂ ಬಂದಿರೋದ್ರಿಂದ ಅನುಭವ ಬೇಸ್ಡ್ ಆದಾಗ ಸಮವಾಯ ಅನ್ನೋ ಪದನೇ ಬರೋದಿಲ್ಲ. ಫಸ್ಟ್ ನಮ್ಮ ವಿಶೇಷ ಅದಾಗಿ ಬಂದುಬಿಡುತ್ತೆ. ವಿಶೇಷ ಅನ್ನೋ ಪದ ಹೇಗೆ ಬರುತ್ತೆ ಅಂದರೆ ತನ್ನಷ್ಟಾನೇ ವಿಶೇಷ ಅಂದ್ಬಿಡ್ತಾನೆ. ಆದರೆ ಸಮವಾಯ ಅಂತ ಹೇಳಿ ಸಮವಾಯ ಪಾಠ ಮಾಡಿ ಹೇಳಿಸ್ಬೇಕು. ಜಗತ್ತು ಬಂದು ಶಶಿವಿಷಾಣ ಸುಳ್ಳೊಬ್ಬ ಸಹಜವಾಗಿ ಹೇಳಿಬಿಡ್ತಾನೆ. ಅದು ಏನಂತ ಹೇಳಬೇಕು, ಇವನು ಅನಿರ್ವಚನೆ ಅಂತ ಹೇಳಿ ಬಾಯ್ಪಾಠ ಮಾಡಿಸ್ಬೇಕು. ನಿರ್ವಚನೆ ಅಂತ ಯಾರು ಅನುಭವಕ್ಕೂ ಬಂದಿಲ್ಲ, ಅದನ್ನು ಇವನು ಪದ ಹುಡುಕಿಬಿಟ್ಟು ಹೇಳಿ ಗಟ್ಟಿ ಮಾಡಿಸ್ಬೇಕು. ಸಹಜವಾಗಿ ಬಂದರೆ ಏನಂತಾರೆ ಅದನ್ನು, ಅನುಭವ. ಗೊತ್ತಾಯ್ತಾ? ಅವ್ನು ನೋಡಿದೆ ಅಷ್ಟೇ, ಏನಿಲ್ಲ. ಅವ್ನು ಹೇಳ್ಕೊಟ್ರೆ ನೋಡಿಲ್ಲ ಅಂತ ಹೇಳ್ಕೊಟ್ಟಿರ್ತಾನೆ. ಆಗ ನೋಡಿ ಆಮೇಲೆ ಇಲ್ಲ ನೋಡಿಲ್ಲ ತಾವೇ ಹೇಳ್ತಾನೆ, ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಾನೆ ಅಂತ. ಅಂದರೆ ಸಹಜವಾದ ಮಾತುಗಳೆಲ್ಲ ಏನಾಗಿರುತ್ತದೋ ಅನುಭವದಿಂದಲೇ ಬಂದಿರುತ್ತೆ. ಆದ್ದರಿಂದ ಅದು ಬೇರೆ ಪ್ರಮಾಣ ಬೇಕಾಗೋದಿಲ್ಲ. ಇದೇ ಕೂಡ ತಜ್ಞಾನ ಅನುಭವಾಚ್ಚೈವಾನ ದೋಷದ್ವಯ ಅನುಭವ. ವಿಶೇಷದ ಅನುಭವ ಇದೆ, ಜ್ಞಾನದ ಅನುಭವ ಇದೆ, ಏಕತ್ವ ಅನುಭವ ಇದೆ. ಇಷ್ಟೆಲ್ಲ ಇರೋದ್ರಿಂದ ನಾ ದೋಷದ್ವಯ ಸಂಭವ. ನಿಮಗೇನು ಅಸಂಭವ, ಅನವಸ್ಥಿತಿ ಮೊದಲಾದ ದೋಷ ಹೇಳ್ತೇವೆ, ನಿಮಗೆ ಅದು ನಮಗೆ ಬರೋದಿಲ್ಲ. ಭೇದಾಭೇದವು ಚತೌ ನೈವ ಕರ್ತೃಭೋಕ್ತೃ ವಿಶೇಷಣೆ. ಅದೇ ರೀತಿಯೇ ಭೇದಾಭೇದ ಕೂಡ ಹೇಳಕ್ಕೆ ಹೋಗಬಾರ್ದು. ಭೇದಾಭೇದವು ಚತೌ ನೈವ. ನೀವು ಭೇದ ಬೇರೆ, ಅಭೇದ ಬೇರೆ, ಭೇದಾಭೇದ ಬೇರೆ. ಭೇದಾಭೇದನ ಹೇಳಬಾರ್ದು. ವಸ್ತುಗಳಿಗೂ ನಿತ್ಯ ಗುಣಗಳಿಗೂ ಏನು ಹೇಳಬಾರ್ದು, ಯಾವುದಕ್ಕೆ ಭೇದಾಭೇದ ಹೇಳಬೇಕು, ಅನಿತ್ಯ ಗುಣಗಳಿಗೂ ಆ ವಸ್ತುಗೂ ಭೇದಾಭೇದ ಹೇಳಬೇಕೆ ಹೊರತು ನಿತ್ಯ ಗುಣಕ್ಕೆ ಹೇಳಬಾರ್ದು. ನಿತ್ಯ ಗುಣಕ್ಕೆ ಭೇದ ಹೇಳಿ ವಿಶೇಷದಿಂದ ಕೂಡಿಸ್ಬೇಕು. ಭೇದಾಭೇದವು ಚತೌ ನೈವ ಕರ್ತೃಭೋಕ್ತೃ ವಿಶೇಷಣೆ.
ಈ ಮದನ್ಯ ಇತ್ಯನುಭವೋ ಯಥೋ ನೈವಾಸ್ತಿ ಕಸ್ಯಚಿತ್. ಕರ್ತೃ ಇದ್ದಾನೆ, ಭೋಕ್ತೃ ಇದ್ದಾನೆ. ಅವನು ಭೋಜನ ಕರ್ತ, ಭೋಜನ ಭೋಕ್ತ, ಎಲ್ಲರೂ ಒಂದೇನೆ. ಅದು ಹೇಳಬೇಕಾದ್ರೆ ಬೇರೆ ರೀತಿ ಹೇಳ, ಪದಗಳನ್ನ ಬೇರೆ ಮಾಡಬಹುದು. ಪದಗಳು ಬೇರೆ ಆದರೂ ಕೂಡ ವಸ್ತು ಏನಾಗಲಿಲ್ಲ, ಬೇರೆ ಆಗಲಿಲ್ಲ. ಕಸ್ಯಚಿತ್ ಭೇದೋ ವಿಶೇಷಣಸ್ಯಾಪಿ ನಾಂತರಸ್ಯ ಕ್ವಚಿತ್ ಭವೆ. ಆಂತರಿಕವಾದ ಭೇದ, ವಿಶೇಷಣದಲ್ಲಿ ಭೇದ ಬಂತು ಹೊರತು ಏನು ಬರಲಿಲ್ಲ, ಒಳಗೆ ವಸ್ತು ಬೇರೆ ಆಗಲಿಲ್ಲ. ನಾನು ಬರೋದಿಲ್ಲ ಅಂತ ಅಲ್ಲ, ನಾನು ಬರ್ತೀನಿ. ಎರಡು ವಾಕ್ಯ ಇದೆ. ಈಗ ಎರಡು ವಾಕ್ಯಗಳು ಬೇರೆ ಬೇರೆ ವಾಕ್ಯಗಳೇ, ಅರ್ಥ ಮಾತ್ರ ಒಂದೇ. ನಾನು ಬರ್ತೀನಿ ಅಂದ್ರೂ ಅದೇ ಅರ್ಥ, ನಾನು ಬರೋದಿಲ್ಲ ಅಂತ ಅಲ್ಲ ಅಂತ ಹೇಳಿದ್ರು ಅದೇ ಅರ್ಥ. ಬಟ್ ವಾಕ್ಯ ಒಂದೇನ ಅಲ್ಲ, ಅರ್ಥ ಒಂದೇ. ಆ ದೃಷ್ಟಿಯಲ್ಲಿ ಭೇದೋ ವಿಶೇಷಣಸ್ಯಾಪಿ ನಾಂತರಸ್ಯ ಕ್ವಚಿತ್. ವಿಶೇಷಗಳಿಗೆ ಭೇದ ಇದ್ದರೂ ಕೂಡ ವಸ್ತುಗೂ ಅದಕ್ಕೂ ಭೇದ ಇಲ್ಲ. ಶುದ್ಧ ಸ್ವರೂಪ ಇತ್ಯಾದೌ ಅಭೇದಸ್ಯೈವ ದರ್ಶನಾತ್ ಅಪೃಥಕ್ ದೃಷ್ಟಿ ನಿಯಮಾತ್ ಬಲಜ್ಞಾನಾದಿಕಸ್ಯ ಚ. ಇನ್ನು ನೀವು ಹೇಳ್ತೀರಿ ನೋಡಿ, ನಮ್ಮ ಬ್ರಹ್ಮ ಶುದ್ಧ ಸ್ವರೂಪ ಅಂತೀರಿ, ಅಲ್ಲೂ ವಿಶೇಷ ಹೇಳಲೇಬೇಕು. ಮತ್ತೆ ನೀವೀಗ ಶುದ್ಧ ಸ್ವರೂಪ ಅನ್ನೋ ಪದ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ವಿಶೇಷ ಇದ್ರೆ ಮಾಡ್ಲಿಕ್ಕೆ ಹೋದರೆ ನಿಮಗೆ ಎಲ್ಲ ದೋಷಗಳು ಬರುತ್ತೆ. ಶುದ್ಧ ಸ್ವರೂಪ ಎನ್ನು ಹೆಸರು ಶುದ್ಧ ಬ್ರಹ್ಮ, ಅಶುದ್ಧ ಬ್ರಹ್ಮ ಆಗಿಬಿಡ್ತಾನೆ. ಈ ಹೇಳೋ ಶೈಲಿಯಲ್ಲಿ ಅಶುದ್ಧ ಆಗಿಬಿಡ್ತಾನೆ. ಶುದ್ಧ ಸ್ವರೂಪ ಇತ್ಯಾದೌ ಅಭೇದಶೈವ ದರ್ಶನ. ಶುದ್ಧತ್ವನೂ ಅವನಲ್ಲೇ ಇದೆ, ಸ್ವರೂಪದ ವಸ್ತುವಿನಲ್ಲೇ ಇದೆ, ಅಭೇದ ಇದೆ. ಹೇಳಬೇಕಾದ್ರೆ ಸ್ವರೂಪ, ಶುದ್ಧ ಸ್ವರೂಪ ಎರಡೂ ಅದರಲ್ಲೇ ಇರೋದೇನೆ. ಪದಗಳು ಶಬ್ದಗಳು ಬೇರೆಯಾಗಿ ಏನೇ ಆದರೂ ಕೂಡ ವಸ್ತು ಬದಲಾಗಲಿಲ್ಲ, ವಸ್ತುವಿನಲ್ಲಿ ಸ್ವಾಭಾವಿಕತ್ವನೇ ಇದೆ. ಯಾರಿಗೆ? ನಮಗೆ, ನಮ್ಮ ಸ್ವರೂಪ ಅದೇ. ಜೀವನ ಸ್ವರೂಪ, ಜೀವನಿಗೂ ಜೀವನ ಸ್ವರೂಪಕ್ಕೇನು ಸಂಬಂಧ? ಅಭೇದ ಸಂಬಂಧ ಅಷ್ಟೆ. ಮತ್ತು ಜೀವನ ಸ್ವರೂಪ ಅಂತ ಯಾಕಂತೀರಿ? ಸ್ವರೂಪದ ಜೀವ ಅಂತ ಯಾಕೆ ಅನ್ಬಾರ್ದು, ಅದು ವಿಶೇಷ. ಅನ್ಬಕ್ಕೆ ಬರೋದಿಲ್ಲ, ಅದು ವಿಶೇಷ. ಇವತ್ತು ಹಾಲಿನ ಬಣ್ಣ ಅಂತಾರೆ, ಬಣ್ಣದ ಹಾಲು ಬೇರೆ, ಹಾಲಿನ ಬಣ್ಣ ಬೇರೆ. ಹಾಲಿನ ಬಣ್ಣ ಅಂದ್ರೇನು? ಹಾಲಿಗಿರೋ ಬಣ್ಣ ಅಂತ. ಬಣ್ಣದ ಹಾಲು ಅಂದ್ರೇನು? ಬಣ್ಣದ್ದೇ ಹಾಲು, ಬಣ್ಣ ಹಾಕಿರೋ ಹಾಲು ಅಂತ ಹೇಳ್ಬಿಟ್ಟು. ಬಣ್ಣದ ಹಾಲು ಅಂದರೆ ಬಣ್ಣ ಹಾಕಿರೋ ಹಾಲು. ಬಾದಾಮಿ ಹಾಲು ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಟ್ಟು. ಇದು ಮಾತ್ರ ಶುದ್ಧ ಹಾಲು ಹೇಗಿರುತ್ತೆ? ಹಾಲಿನ ಬಣ್ಣನೇ ಅದು. ಇದು ಬಣ್ಣದಿಂದ ಬಂದ ಹಾಲು, ಬಣ್ಣದಿಂದಾಗಿ ಬದಲಾದ ಹಾಲು. ಆದರೆ ಅದು ಬಿಟ್ಟುಬಿಡಿ. ಈಗ ಈ ಹಾಲಿನ ಬಣ್ಣ ಅಂತ ಹೇಳಿದ್ರೆ ಬಣ್ಣದ ಹಾಲು ಅಂತ ಹೇಳ್ಬೋದು ಅಂತ ಪ್ರಶ್ನೆ. ಹೇಳಬಾರ್ದು. ಯಾಕೆ? ಏನು ಚೇಂಜ್ ಆಯ್ತಲ್ಲಿ? ಅಲ್ಲ, ಕಲಲ್ಲ ಆ ಅರ್ಥ ಬಿಟ್ಬಿಡಿ. ಈಗ ಈ ಅರ್ಥ ಒಂದೇ ವಸ್ತುನೇ ಹೇಳ. ಹಾಲಿನ ಬಣ್ಣ ಅಂತ ಹೇಳೋದು, ಬಣ್ಣದ ಹಾಲು ಅಂತ ಕರೆಯೋದು. ಆ ಬಣ್ಣ ಅಲ್ಲ ಇಲ್ಲಿ. ಏನು ವ್ಯತ್ಯಾಸ ಇದೆ ಎರಡಕ್ಕೂ? ಹೇಳಿ. ಅಂದರೆ ಏನರ್ಥ ಅದಕ್ಕೆ? ಧರ್ಮಧರ್ಮಿ. ಧರ್ಮಧರ್ಮಿ ಹೇಳಬೇಕಾದ್ರೆ ಇದು ಹಾವು, ಕಪ್ಪು ಬಣ್ಣ ಅಂತೇವೆ, ಬಣ್ಣ ಆಮೇಲೆ ಹಾವು ಅಂತ ಹೇಳೋದೆ. ಗೊತ್ತಾಯ್ತಾ? ಯಾವಾಗ ಹೇಳ್ಬೇಕಾದ್ರೆ ಏನಂತ ಹೇಳಬೇಕು? ವಸ್ತು ಪದಾರ್ಥ ಮೇಜಾರಾಗಿ ಅದರ ಬಣ್ಣ ಹೇಳಬೇಕು. ಗೊತ್ತಾಯ್ತಾ? ಬಣ್ಣ ಏನು ಮಾಡ್ಲಿಕ್ಕೆ ಹೋಗಬಾರ್ದು, ಫಸ್ಟು ಅದು ಬರಬಾರ್ದು. ಅವನ ಧರ್ಮಗಳಲ್ಲಿ ಯಾವುದು ಪ್ರಧಾನ? ಧರ್ಮಿ ಈ ಧರ್ಮ ಅಲ್ಲ. ಯಾವ ಧರ್ಮ? ಪ್ರಾಪರ್ಟಿ ಅಂತ ಅರ್ಥ. ಒಂದು ಸಬ್ಸ್ಟೆನ್ಸು, ಪ್ರಾಪರ್ಟಿ. ಸಬ್ಸ್ಟೆನ್ಸ್ ಅಂದ್ರೇನು? ಧರ್ಮಿ. ಪ್ರಾಪರ್ಟಿ ಅಂದ್ರೇನು? ಅದರ ಧರ್ಮ, ಗುಣ. ಗೊತ್ತಾ? ಕೃಷ್ಣ ಸರ್ಪ, ಇಲ್ಲಿ ಧರ್ಮಿ ಯಾವುದು? ಸರ್ಪ. ಕೃಷ್ಣತ್ವ ಅಂಬೋದೇನು? ಯಾಕೆ? ಬಣ್ಣ ಹೇಳ್ತಾ ಇದೆ. ಗೊತ್ತಾಯ್ತಾ? ಈ ಸರ್ಪ ಬಿಟ್ಟು ಧರ್ಮಕ್ಕೂ ಧರ್ಮ ವ್ಯತ್ಯಾಸ ಇಷ್ಟೇ. ಧರ್ಮ ಯಾವಾಗ ಎಲ್ಲಿರಬೇಕು? ಧರ್ಮಿಯಲ್ಲಿರ್ಬೇಕು ಯಾವಾಗ. ಧರ್ಮಿ ಆ ಪದ ನೆನ್ಪಿಟ್ಕೊಂಡ್ರೆ ಇವೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಮಾತಾಡೋಕೆ ಅಂತ ಹಾಲಿನ ಬಣ್ಣ ಅಂತ ಯಾಕೆ ಹೇಳ್ತೀವಿ ಅಂದರೆ ಧರ್ಮಿನ ಪ್ರಧಾನ ಮಾಡ್ಕೊಂಡು ಮಾತಾಡಬೇಕು. ಯಾಕೆ? ಅದು ವಿಶೇಷ. ಮತ್ತೆ ಆ ರೀತಿ ಮಾಡೋದು ಉಲ್ಟ ಬಟ್ಟೆ ಹೇಳಬಾರ್ದು. ಬಾಲದ ನಾಯಿ ಎಂಬುದು ಹೇಗಿರುತ್ತೆ, ನಾಯಿ ಬಾಲ ಎಂಬುದು ಹೇಗಿರುತ್ತೆ. ನಾಯಿ ಬಾಲ ತಕ್ಷಣ ಅರ್ಥ ಆಗ್ಬಿಡೋದು. ನಾಯಿ ಅನ್ನೋದು ಧರ್ಮಿ, ಬಾಲ ಅನ್ನೋದು ಅದರ ಒಂದು ಧರ್ಮ, ಬಾಲ ಹೊಂದಿರಬೇಕೆ ಅನ್ನೋ ಧರ್ಮ ಇದೆ. ಅರ್ಥ ಆಯ್ತಾ? ಇದನ್ನು ಧರ್ಮನ ಪ್ರಧಾನ ಮಾಡಬಾರದು. ಅಂದರೆ ಏನು? ಅಲ್ಲ, ಏನು ಹೇಳಬೇಕು ಅದಕ್ಕೆ? ಧರ್ಮ ಹಾಗೆ ಹೇಳೋದಿರ್ಬಾರ್ದು. ಹಾಗೆ ಹೇಳಿದ್ರೆ ಎರಡಾಗುತ್ತೆ. ವಿಶೇಷ ಎರಡು ಟೈಪ್ ಇರುತ್ತೆ. ಬಿಸಿ ಹಾಲು, ಬಿಸಿ ಯಾವಾಗಲಿರೋದು, ವ್ಯಾಪ್ತ ಆಗಲಿಲ್ಲ. ನಿತ್ಯ ಧರ್ಮಕ್ಕೆ ಹೇಗೆ ಹೇಳಬೇಕು? ನಿತ್ಯ ಧರ್ಮಗಳಿಗೆ ಮಾತ್ರ ಹೇಳಬೇಕು ಅಂತ, ಅನಿತ್ಯ ಧರ್ಮಕ್ಕೆ ಹೇಳಬೇಕು. ಐಕ್ಯೆ ಅಪೃಥಕ್ ದೃಷ್ಟಿ ನಿಯಮಾತ್ ಫಲಜ್ಞಾನಾದಿಕಶ್ಯ. ಅಪೃಥಕ್ ದೃಷ್ಟಿ ವೆರಿ ಇಂಪಾರ್ಟೆಂಟ್ ಪದಗಳೆಲ್ಲ. ದೃಷ್ಟಿ, ಪೃಥಕ್ ದೃಷ್ಟಿ, ಅಪೃಥಕ್ ದೃಷ್ಟಿ. ದೃಷ್ಟಿ ಅಂದರೆ ಕಾಣೋದು, ಪೃಥಕ್ ಅಂದರೆ ಪ್ರತ್ಯೇಕ ಕಾಣೋದು, ಅಪೃಥಕ್ ಅಂದರೆ ಪ್ರತ್ಯೇಕ ಕಾಣದೇ ಇರೋದು. ಉದಾಹರಣೆಗೆ ಹಾಲು ಬೆಳಗಿದೆ,
ಬೆಳಗಿದೆ ಎಂಬುದನ್ನು ಯಾವ ರೀತಿ ತೋರ್ಸಕ್ಕೆ ಬರಲ್ಲ ನೋಡಪ್ಪ, ತೆಗೆದಿಟ್ಬಿಟ್ಟ ಬಣ್ಣನ, ನೋಡಿ ಈಗ ಹಾಲಿ ಈ ಬಣ್ಣ ನೋಡಿದ್ಯಾ, ಇಲ್ಲ ತೋರ್ಸೋಕ್ಕೆ ಬರೋದಿಲ್ಲ. ಅಪೃಥಕ್ ದೃಷ್ಟಿ, ಪ್ರತ್ಯೇಕವಾಗಿ ನೋಡಲ್ಪಡದಿರುವಿಕೆ. ನೋಡಲ್ ಸಾಧ್ಯ ಇಲ್ಲ ಪ್ರತ್ಯೇಕನ. ಹಾಲಿನ ಜೊತೆಗೆ ಬಣ್ಣ ಇರೋದು, ಕಪ್ಪಿನ ಜೊತೆ ಕಪ್ಪು ವ್ಯಕ್ತಿ ಇದ್ದಾನೆ, ಒಂದು ಟಾರ್ ಇದೆ, ಟಾರ್ ಏನಿದೆ ಕಪ್ಪಿಗಿದೆ, ಅದು ಕಪ್ಪಿರೋದು ಟಾರ್ ಒಂದಾಗಲೇ ಏನಾಗಿರುತ್ತದು, ಹಾಲು ಒಂದಾಗಲೇ ಬೆಳಗಿರೋದು. ಅದು ಎಂಥದ್ದು ಅಪೃಥಕ್ ದೃಷ್ಟಿ, ಅದು ಬೇರೆ ನೋಡಕ್ಕೆ ಬರೋದೇ ಇಲ್ಲ ಅದನ್ನು. ಇಲ್ಲಿ ಹಾಗಲ್ಲ, ಬಿಸಿ ಇರುತ್ತೆ, ಸ್ವಲ್ಪ ನಿಂತ್ಕೋ ಈಗ, ಆಮೇಲೆ ನೋಡಿ ತಣ್ಣಗಾಗ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟ ಪೂರ್ತಿ ತಣ್ಣಗಾಗಿ ನೋಡಿ. ಧರ್ಮ ಹೊರಟೋಯ್ತು. ಯಾವ ಧರ್ಮ ಹೋಯ್ತು? ಬಿಸಿ ಅನ್ನೋ ಧರ್ಮ ಹೋಯ್ತು, ಬಿಡಿ ಅನ್ನೋ ಧರ್ಮ ಹೋಗಲಿಲ್ಲ. ಈಗ ಕಾಯಿಸೋದ್ರಷ್ಟೇ, ಆರಿಸೋದ್ರಷ್ಟೇ, ಫ್ರಿಜ್ಜಲ್ಲಿ ಇಟ್ಟರಷ್ಟೇ, ಹೀಟ್ರ್ ಮೇಲೆ ಇಟ್ಟರೆ ಬಿಡಿನೇ ಇರಬೇಕು. ಹಾಂ ಹಾಂ, ಖಂಡಿತ ಅಂದ್ರೆ ಏನು? ಮಧ್ಯ ಹೋಗೋದು ಅಂತ. ಹೋಗೋದು ಖಂಡಿತ ಭೇದ ಐಕ್ಯಂಚ. ಖಂಡಿತ ಅಂದ್ರೆ ಅನಿತ್ಯ. ಹೌದು, ಅಧಿಕಾರ ಬಂತಪ್ಪ, ಒಬ್ಬ ವ್ಯಕ್ತಿ ಕಳ್ಕೊಂಡ, ಅದು ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಅವನು ಮಾತ್ರ ಇದ್ದಾನೆ, ಮೊದಲು ಇದ್ದ ಆಮೇಲೂ ಇದ್ದವನು, ಆದ್ರೆ ಏನಿಲ್ಲ, ಈಗ ಅಧಿಕಾರ ಇಲ್ಲ, ಅದು ಅನಿತ್ಯ. ಅದು ಅವನಾಗಿರೋದು ಏನದು? ಮನುಷ್ಯತ್ವ ಅನ್ನೋದು ಒಂದು ಜೊತೆಗೆ ಇದೆ, ಸಾಯುವವರೆಗೂ ಒಂದು ಜೊತೆ ಇರೋದು. ಐಕ್ಯಂ ಬಾಹ್ಯ ವಿಶೇಷಾಣಂ ಪೃಥಕ್ ದೃಷ್ಟೈವ ತನ್ನತು. ಬಾಹ್ಯ ವಿಶೇಷಣಗಳಿಗೆ ಯಾಕೆ ನಾವು ಐಕ್ಯ ಹೇಳೋದಿಲ್ಲ ಅಂದರೆ ಪೃಥಕ್ ಕಾಣಿಸ್ತಾ ಇವೆ ಅವು. ಐಕ್ಯ ಬಿಸಿಯಾಗಿರಬೇಕೆ ಅನ್ನೋದನ್ನು ನಾವು ಹೋಗೋದನ್ನು ನೋಡ್ತೇವೆ ಕಣ್ಣಾರೆ. ಆದ್ದರಿಂದ ಏನಂತ ಕರಿಬಾರದಲ್ಲಿ ಅಪೃಥಕ್ ದೃಷ್ಟಿ ಹೇಳಬಾರ್ದು, ಪೃಥಕ್ ದೃಷ್ಟಿನೇ ಅಲ್ಲಿದೆ. ವಿಶೇಷ ಹೇತ್ವಭಾವೇಪಿ ದ್ವೈವಿಧ್ಯಂ ಕಲ್ಪತೆ ಇರಿ. ಇಲ್ಲಿ ನೋಡಿ, ದ್ವೈವಿಧ್ಯ ಹೇಳೋದಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಹೇಳೋದಾದರೆ ಅದು ಕಲ್ಪನೆ ಆಯಿತು, ಕಲ್ಪನಾ ಗೌರವ ಇತ್ಯಾದಿ ದೋಷ ಬರುತ್ತೆ. ಆದರೆ ಪ್ರಮಾಣ ಕೊಟ್ಟು ಹೇಳಿದಾಗ ನೋಡಿ, ಕಲ್ಪನಾ ಗೌರವಾದ್ಯಾಸ್ತು ದೋಷಾಸ್ತತ್ರ ಅತಿಸಂಗತಃ. ನಿಮ್ಮದೆಲ್ಲ ಕಲ್ಪನಾ ಗೌರವ, ಯಾವುದು ಇಲ್ಲದ ಹೆಸರು ತಂದಿಟ್ಟ, ಯಾವುದಕ್ಕೆ ಅನುಭವಕ್ಕೆ ಬರೋದಿಲ್ಲ, ಪ್ರಮಾಣನೂ ಇಲ್ಲ. ತಾನೇ ಸೃಷ್ಟಿ ಮಾಡಿದ ಸಮವಾಯ ಅನ್ನೋ ಪದ ಶಾಸ್ತ್ರಪ್ರಮಿತವಾದ ಪದನೇ ಅಲ್ಲ, ಉಪಯೋಗಿಸಬಾರದು. ಕಲ್ಪನಾ ಭೇದ ಎಲ್ಲರಿಗೂ ಗೊತ್ತಿರೋದು, ಅಭೇದ ಎಲ್ಲರಿಗೂ ಗೊತ್ತಿರೋದು. ಮಧ್ಯ ಸೃಷ್ಟಿ ಮಾಡಿದ ಹೋವಾಯ ಅಂತೇಳಿ ನಮ್ಮ ಪ್ರಕ್ರಿಯೆ ಮಾಡ್ಕೊಂಡ್ಬಿಟ್ಟ, ಅದಕ್ಕೆ ಸೇರ್ಸಕ್ಕೆ ಹೋಗ್ಬಾರ್ದು. ಕಲ್ಪನಾ ಗೌರವಾದ್ಯಾಸ್ತು ದೋಷಾಹ ತತ್ರ ಅತಿಸಂಗತಾಹ. ಆಗ ನಿಮಗೆ ಕಲ್ಪನಾ ಗೌರವ ಅತಿ ದೋಷಗಳೆಲ್ಲ ತುಂಬ ರಿಲೆವೆಂಟಾಗಿ ಬಂದುಬಿಡತ್ತೆ, ನಮ್ಮಲ್ಲಿ ಬರೋದಿಲ್ಲ. ನೈಕತ್ವಂ ನಾಪಿ ನಾನಾತ್ವಂ ನಿಯಮಾದಸ್ತಿ ಅಚೇತನೆ. ನೈಕತ್ವಂ ನಾಪಿ ನಾನಾತ್ವಂ ನಿಯಮಾದಸ್ತಿ ಅಚೇತನೆ. ಅಚೇತನ ಪದಾರ್ಥದಲ್ಲಿ ನಾನಾತ್ವ ಮತ್ತು ಅನೇಕತ್ವ, ನಾ ಏಕತ್ವ ಅಂದರೆ ಅನೇಕತ್ವ. ಅನೇಕತ್ವ ಅಂಬೋದೇನಿಲ್ಲ, ಅದರಲ್ಲಿ ಕಾಣಕ್ಕೆ ಬರೋದಿಲ್ಲ. ಅಚೇತನ ಲಿಮಿಟೆಡ್ ಒಂದು ಇದೆ, ಅದು ಚೇತನ ಹಾಗಲ್ಲ. ಏನಾಗಿರ್ಬೋದು, ಅಚೇತನ ಅಷ್ಟೇ. ಅದರಲ್ಲಿ ಸುಮ್ಮನೆ ಹೆಸರಲ್ಲಿ ಬದಲಾಯಿಸ್ಬೋದೇ ಹೊರತು ಚೇತನ ಹಾಗಲ್ಲ. ಪೂರ್ತಿ ಏನಾಗುತ್ತೆ ಅದರಲ್ಲಿ ಸ್ವತಂತ್ರನಾದ ನೋಡಿ, ಜಡದಲ್ಲಿ ಸ್ವತಂತ್ರ ಜಡ ಅಸ್ವತಂತ್ರ ಜಡ ಅಂತ ಹೇಳಿದೆಯಾ? ಇದೆಯಾ? ಇಲ್ಲ. ಚೇತನದಲ್ಲಿದೆ, ಗೊತ್ತಾಯ್ತಾ? ಆದ ರೀತಿಯಲ್ಲಿ ಅದೆಲ್ಲ ಗೊತ್ತಿಗೆ ಹೇಳಕ್ಕೆ ಬರೋದಿಲ್ಲ. ಭೇದಾಭಾವ ಅನುಭವಾತ್ ಅತಃ ತತ್ರ ಅನ್ಯಥಾಗತೇ ಏಕೋಹಂ ಅನ್ಯೋ, ಆಮೇಲೆ ಏಕೋಹಂ ಅನ್ಯತೋ ಅನ್ಯಶ್ಚ ಇತ್ಯೇವಮೇವ ವ್ಯವಸ್ಥಿತ. ಚೇತನದಲ್ಲಿ ಹಾಗಲ್ಲ, ಭೇದಾಭೇದ ಅನುಭವಾತ್. ಅಚೇತನದಲ್ಲಿ ಭೇದಾಭೇದ ಹೇಳಬಹುದು, ಏನು ಹೇಳಬಾರ್ದು? ಈ ರೀತಿ ಚೇತನಕ್ಕೆ ಹೇಳ್ತಕ್ಕಂಥ ವೈಶಿಷ್ಟ್ಯ ಹೇಳೋದಕ್ಕೆ ಬರೋದಿಲ್ಲ. ಯಾವುದಕ್ಕೆ? ಅಚೇತನದಕ್ಕೆ ಅಂಥದ್ದು ವೈಶಿಷ್ಟ್ಯ ಇಲ್ಲ. ಅದಕ್ಕೆ ತಸ್ಮಾತ್ ನ ಏಕಪ್ರಕಾರತ ಏಕಮಿತ್ತೇವ ತೇ ಜ್ಞಾನಂ ಬಹುತ್ವೇನೈವ ತತ್ಪುನಃ. ಏಕಾಂತ ಜ್ಞಾನ ಇದೆ, ಬಹು ವ್ಯವಹಾರನೂ ಮಾಡ್ತಾನೆ. ಅವಾಗೇನಾಯಿತು ಅಂದರೆ ಅಲ್ಲಿ ಬಹು ಅಂದ್ರೆ ಬಹುನೇ, ಒಂದು ಅಂದ್ರೆ ಒಂದೇ, ಎರಡು ಅಂದ್ರೆ ಎರಡೇ, ಮೂರು ಅಂದ್ರೆ ಮೂರೇ. ಇಲ್ಲಿ ಹಾಗಲ್ಲ, ಅನಂತ ರೂಪಗಳು ತೊಗೊಂಡ್ರು ಒಂದೇ. ಗೊತ್ತಾಯ್ತಾ? ಇದು ಚೇತನದಲ್ಲಿ ವಿಶೇಷ ಮಾಡಕ್ಕೆ ಬರ್ತಾ, ಅದ್ರಲ್ಲಿ ಬರೋದಿಲ್ಲ. ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದೌ ಕುತೋ ನ ತತ್ ಏಕಮಿತ್ತೇವ ಯಜ್ಞಾತಂ ಬಹುತ್ವೇನೈವ ತತ್ ಪುನಃ ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದೌ ಕುತೋ ನ ತತ್. ಈಗ ಒಂದು ಪಟ ಇದೆ, ಏಕಮಿತ್ತೇವ ಯಜ್ಞಾತಂ ಬಹುತ್ವೇನೈವ ಒಂದು ಪಟ ಅಂದ್ರೇನು? ವಸ್ತ್ರ, ಗಾಳಿಪಟ ಅಂತ ಹೇಳ್ತೀವಲ್ಲ, ಪಟ ಅಂದರೆ ಗಾಳಿಪಟ ಅಂತ ಹೇಳ್ಬಾರ್ದಷ್ಟೇ. ಅಲ್ಲಿ ಪಟ ಅಂದರೆ ವಸ್ತ್ರದಿಂದ ಮಾಡಿದ್ರೆ ಗಾಳಿಪಟ ಅಂತಾರೆ. ಪೇಪರಿಂದ ಮಾಡಿದ್ರೆ ಏನಲ್ಲ, ಗಾಳಿಪಟ. ಬಟ್ ಪಟ ಹೆಸರು ಉಪಯೋಗಿಸ್ಬಿಡ್ತಾರೆ ಅಷ್ಟೇ. ತಿಲ ಅಂದರೆ ತಿಲದಿಂದ ಮಾಡಿದರೆ ತಿಲ. ನಾವು ಎಲ್ಲದಕ್ಕೂ ತಿಲ ಅಂತ ಕರೆದ್ಬಿಡ್ತೀವಿ. ಎಳ್ಳೆಣ್ಣೆ ಅಂತ ಹೇಳಬಾರ್ದು ಆ್ಯಕ್ಚುಲಿ. ಯಾಕೆ? ತಿಲ ಅಂದರೆ ಏನದು? ಎಣ್ಣೆಯಲ್ಲೇ ಎಳ್ಳು ಸೇರ್ಕೊಬಿಟ್ಟು, ಎಣ್ಣೆಯಲ್ಲೇ ಎಳ್ಳಿದೆ, ಗೊತ್ತಾಯ್ತಾ? ಎಣ್ಣೆಯಲ್ಲೇ ಎಳ್ಳಿದೆ, ಅದೇ ಮತ್ತೆ ಎಳ್ಳೆಣ್ಣೆ ಅಂತ ಕರೆದ್ರೆ ರಿಪಿಟೇಷನ್ನು. ಬೇರೆದಕ್ಕೆ ಎಣ್ಣೆ ಅಂತ ಎಳ್ಳಿಲ್ಲೇ ಇಲ್ಲ ಅಲ್ಲಿ. ಬೇರೆದೊಳಗೆ ಎಳ್ಳಿಲ್ಲ, ಎಣ್ಣೆ ಇದೆ. ಇದರಲ್ಲಿ ಏನಿದೆ? ಎಳ್ಳು ಇದೆ, ಎಣ್ಣೆನೂ ಇದೆ, ಎರಡೆರಡು. ಅದು ವಿಚಿತ್ರ ಪದಗಳವೆಲ್ಲ.
ಅಲ್ಲಿ ಕೂಡ ಅರ್ಥ ಮಾಡ್ಕೊಂಡು ಹೇಗೆ ಉಪಯೋಗಿಸ್ತೀವೋ ಹಾಗೆ ಇಲ್ಲಿ ನೋಡಿ, ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದೋ ಕುತೋ ನ ತತ್. ಪಟಾದಿಗಳಲ್ಲಿ ಎರಡು ವಸ್ತು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಒಂದು ಈ ಭೇದ ಭೇದ ಹೇಳಕ್ ಹೋಗಬಾರ್ದಲ್ಲಿ. ಎರಡು ವಸ್ತ್ರಗಳಿದೆ, ಎರಡು ವಸ್ತ್ರಗಳು ಏನು ಸಂಬಂಧ ಹೇಳಬಾರದು? ಭೇದ ಚಾನ್ಸಸ್ಸೇ ಇಲ್ಲ ಅದರೊಳಗೆ. ಆದರೆ ಅದೇ ಎರಡು ರೂಪ ಇದೆ, ಭೇದ ಭೇದ ಬರುತ್ತೆ, ಯಾರಿಗೆ ಐಕ್ಯ ಹೇಳೋದಕ್ಕೆ ಬರುತ್ತೆ. ಭೇದಾಭೇದ ಯಾವ ದೃಷ್ಟಿಯಿಂದ? ಅನಿತ್ಯ ಧರ್ಮದಿಂದ ಹೇಳಕ್ಕೆ ಬರುತ್ತೆ. ಅಭೇದ ಮಾತ್ರ ಯಾವಾಗ ಹೇಳಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅದು ಇದರಲ್ಲಿ ಅಭೇದ ಹೇಳಕ್ಕೆ ಬರೋದಿಲ್ಲ. ಎರಡು ವಸ್ತ್ರಕ್ಕೆ ಅಭೇದ ಬಿಟ್ಟರೆ ಏನಾಗುತ್ತೆ? ಈಗ ಕ್ಲಿಯರ್ ಭೇದ, ಭೇದಾಭೇದನೂ ಹೇಳಬಾರದು, ಅಭೇದ ಅಂತೂ ಹೇಳೋಕೆ ಬರೋದೇ ಇಲ್ಲ. ಅದು ಎರಡು ಚೇತನದಲ್ಲಿ ಅಭೇದ ಹೇಳಕ್ಕೆ ಬರೋದಿಲ್ಲ, ಜಡದಲ್ಲಿ ಹೇಗೆ ಹೇಳ್ತೀರಿ? ಭೇದಾಭೇದ ಟರ್ಮ್ ಉಪಯೋಗಿಸಕ್ಕೆ ಬರೋದಿಲ್ಲ. ಯಾಕೆ? ಯಾವುದೋ ಅದೇ ವಸ್ತುವಿನಲ್ಲಿ ಅದೇ ಗುಣ ಇದ್ದು ಟೆಂಪರರಿ ಆಗಿದ್ರೆ ಭೇದಾಭೇದ ಅನ್ಬೇಕೆ ಹೊರತು ಎರಡು ವಸ್ತುಗಳ ಮಧ್ಯೆ ಭೇದಾಭೇದ ಅಂತ ಕರಿಬಾರ್ದು. ತಂತುಭ್ಯೋ ಅನ್ಯ ಪಟ ಸಾಕ್ಷಾತ್ ಕಶ್ಯ ದೃಷ್ಟಿಪಥಂ ಗತಃ. ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದೋ ಕುತೋ ನ. ಬೇರೆ ಬೇರೆ ಅಂತ ಕಂಡ ಮೇಲೆ ಭೇದಾಭೇದ ಅಂತ ಹೇಳಬಾರ್ದು. ಪಟಾದ್ಯಂ ಜ್ಞಾಯತೆ ಯಸ್ಮಾತ್ ಭೇದಾಭೇದವು ಕುತೋ ನ ತತ್. ಪಟವಾಗಿ ಘಟ ಘಟವಾಗಿ ಕಂಡಾಗ ಭೇದ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತಂತುಭ್ಯೋ ಅನ್ಯ ಪಟ ಸಾಕ್ಷಾತ್ ಕಶ್ಯ ದೃಷ್ಟಿಪಥಂ ಗತ. ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರಿ. ಈಗ ಎರಡು ಪಟಗಳ ಮಧ್ಯೆ ಏನಿಲ್ಲ, ಭೇದಾಭೇದನೂ ಇಲ್ಲ, ಅಭೇದನೂ ಇಲ್ಲ, ಏನಿದೆ? ಭೇದ ಇದೆ. ಆದರೆ ಇನ್ನೊಂದು ಸ್ವಾರಸ್ಯ ಇದೆ. ತಂತುಗಳಿಂದ ಪಟ ಮಾಡಿದ, ರೇಷ್ಮೆ ದಾರದಿಂದ ರೇಷ್ಮೆ ವಸ್ತ್ರ ಮಾಡಿದ, ಹತ್ತಿ ದಾರದಿಂದ ಏನು ಬಂತು? ಇದನ್ನು ಮಾಡಿದ. ಅಲ್ಲೇನು ಬಂತೀಗ? ವಸ್ತ್ರ ಅಂತ ಅಷ್ಟೇ ಹೇಳಿಬಿಟ್ಟಾಗ ಒಂದು ವಸ್ತ್ರ ಅಷ್ಟೇ. ಸಾವಿರಾರು ಎಳೆಗಳಿದ್ರು ಕೂಡ ವಸ್ತ್ರ ಒಂದಾಯ್ತು, ಅದು ಬೇರೆ ವ್ಯವಹಾರ. ಪ್ರತಿಯೊಂದು ವಸ್ತ್ರ ಒಂದು ಎಳೆಗೂ ಇದಕ್ಕೇನು ಸಂಬಂಧ? ಪ್ರಶ್ನೆ. ಈಗ ಪ್ರತಿಯೊಂದು ವಸ್ತುವಿಗೂ ಅದಕ್ಕೇನು ಸಂಬಂಧ ಅಂತ ಪ್ರಶ್ನೆ. ಗೊತ್ತಾಯ್ತಾ? ಯಾಕೆ ಈಗ ಈ ವಸ್ತ್ರದಿಂದನೇ ಒಂದು ಎಳೆ ತೆಗೆದಿರ್ತೀವಿ, ಈಗ ಪೂರ್ತಿ ಬೇರೆ. ಈಗ ಇಲ್ಲಿದ್ದಾಗ ಅಭೇದ ಬಂತು, ಆದರೆ ಈ ಬಣ್ಣ ಚೇಂಜ್ ಮಾಡಿ ತೋರ್ಸಕ್ಕೆ ಬರಲ್ಲ. ಬಣ್ಣ ಮೂತೋಯ್ತು, ಅದೇನಾಯ್ತು? ಅಭೇದ. ಇದು ಈ ಭೇದ. ಅದಕ್ಕೆ ಅವಾಗೇನು ವ್ಯವಹಾರಕ್ಕೆ ಏನು ಹೇಳಬೇಕು? ಆ್ಯಕ್ಚುಲಿ ಭೇದ ಅಂತ ಹೇಳಬೇಕು. ತೋರಿಸಿ ಆದಮೇಲೆ ಭೇದನೆ. ಅಲ್ಲಿದ್ದಾಗ ತೋರ್ಸಕ್ಕೆ ಬರ್ತಾ ಇಲ್ಲ, ಆ ಹೊತ್ತಲ್ಲಿ ಭೇದಾಭೇದ. ತೋರಿಸಿ ಆದ್ಮೇಲೆ ಮುಗಿತು. ಹೇಳಿದೆ, ಮಾವಿನಕಾಯಿ ಹಸಿರು ಬಣ್ಣ ಇದೆ, ಹಣ್ಣಾದ್ರೆ ಏನಾಗುತ್ತೆ? ಕೆಲವು ಹಣ್ಣಾದ್ಮೇಲೆ ಹಸಿರೇ ಇರುತ್ತೆ, ಅದು ಅಂಥ ಎಕ್ಸಾಂಪಲ್ ತಗೋಬಾರ್ದು. ಹಣ್ಣಾದ್ಮೇಲೆ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಬಣ್ಣ ಮಾವು ಚೇಂಜ್ ಆಗಲಿಲ್ಲ, ಮಾವೇ, ಅದು ಚೇಂಜ್ ಆಗಿದ್ದೇನೋ ಬಣ್ಣ ಮಾತ್ರ. ಅದು ಸಂಬಂಧ ಏನು ಹೇಳ್ಬೇಕು ಅದಕ್ಕೆ? ಅದು ಭೇದಾಭೇದ ಅಂತ ಹೇಳಬೇಕೆ ಹೊರತು ಏನಂತ ಹೇಳಬಾರದಲ್ಲಿ? ಅಭೇದ ಅಂತ ಹೇಳಬಾರ್ದು. ತಂತು ಪಟದಲ್ಲಿ ಭೇದಾಭೇದ ಹೇಳಬೇಕು. ಯಾಕೆ? ವಿಶೇಷ ಹೇಳಬಾರ್ದಲ್ಲಿ. ವಿಶೇಷ ಬೇರೆ ತೋರಿಸ್ಬಿಡ್ತೀರಲ್ಲ, ಇನ್ನೇನು ಅಂತ. ವಿಶೇಷ ಬೇರೆ ತೋರಿಸಿದ ಮೇಲೆ ವಿಶೇಷ ಅರ್ಥನೇ ಇಲ್ಲ. ಬೇರೆ ತೋರ್ಸಕ್ಕೆ ಬರದೇ ಅಸಾಧ್ಯವಾದಾಗ ವಿಶೇಷ ಅಂತ ಉಪಯೋಗಿಸ್ಬೇಕು. ಅನನ್ಯಶ್ಚೇತ್ ತಂತುಭಾವೇ ಪಟಾಭಾವ ಕುತೋ ಭವೇತ್. ತಂತುಭಾವದಲ್ಲೂ ಕೂಡ ಪೂರ್ತಿ ಅಭೇದ ಬಂದಿದ್ದಿದ್ರೆ ಏನಾಗ್ತಿದ್ದಿಲ್ಲ? ಎಲ್ಲ ತೆಗೆದೋದು ಪಟನೇ ಇಲ್ಲ. ಈಗ ಎಲ್ಲ ನೂಲು ತೆಗೆದು ಹಾಕಿಬಿಟ್ಟ, ಪಟ ಇಲ್ಲೇ ಇಲ್ಲ. ಈಗ ಅದ್ರ ಅರ್ಥ ಏನೀಗ? ಸ್ವರೂಪ ಏನಾಗ್ಬಿಟ್ಟೆ? ಸ್ವರೂಪನೇ ಹೋಗ್ಬಿಡುತ್ತೆ. ಅದು ಸರಿಯಲ್ಲ. ಎಲ್ಲ ತಂತುಗಳು ಸೇರಿ ಒಂದು ತಂತು ಪಟ ಅಂತ ಕರೆಯೋದಿಲ್ಲ. ತಂತುಗಳು ಸಮೂಹ ಆಗಬೇಕು. ಆ ಸಮೂಹಕ್ಕೂ ಅದಕ್ಕೂ ಐಕ್ಯ ಹೇಳಬೇಕು. ಸಮೂಹಕ್ಕೂ ಅದಕ್ಕೂ ಐಕ್ಯ, ಒಂದೊಂದಕ್ಕೂ ಅದಕ್ಕೂ ಭೇದ. ಇದು ಸ್ವಾರಸ್ಯ. ಇವೆಲ್ಲ ಇವೆಲ್ಲ ಒಂದು ಭಾಷೆ ಬರೋದು ಎಷ್ಟು ಮುಖ್ಯನೋ ಕಾನ್ಸೆಪ್ಟ್ ಅರ್ಥ ಆಗಬೇಕು, ತಲೆಗೆ ಬರಬೇಕು. ಆಗ ನಮಗೆ ಕ್ಲಾರಿಟಿ ಬರೋದು. ಮಾತಾಡಿ ಮತ್ತೆ ಭೇದ ಅಭೇದ ವಿಷಯ ಬೋರ್ಡ್ ಹೇಳ್ತಾರೆ, ಒಂದಾದ್ರೆ ಅಲ್ಲ ಇನ್ನೊಂದಾಗಿ ಮತ್ತೊಂದು ಹೇಳ್ಬಿಡ್ತಾನೆ. ಅರ್ಥ ಆದಾಗ ಹಾಗೆಲ್ಲ ಬರಲ್ಲ ಅಂತ ಹೇಳಿ, ಹಾಗೆಲ್ಲ ಹೀಗೆ ಹೇಳಬೇಕು. ಯಾಕೆ? ವಿಷಯ ಅರ್ಥ ಆಗಿಬಿಟ್ಟಿದೆ ಅವನಿಗೆ. ಅರ್ಥ ಆಗದೆ ಏನು ಮಾಡ್ತಾನೆ? ತುಂಬ ಜನ ಕೈ ಎತ್ತಾರೆ, ತಾನು ಕೈ ಎತ್ತಾನೆ, ತಾನು ಇಳಿಸ್ತಾನೆ, ಸುಮ್ಮನೆ ಕೊಟ್ಟು ತಾನು ಕೊಡ್ತಾನೆ. ಅಂದರೆ ಅದು ಅವನಿಗೆ ಗೊತ್ತಿಲ್ಲ ಫಸ್ಟ್. ಅದೇನಿಲ್ಲ, ಇದು ಗೊತ್ತಿದೆ, ಶಬ್ದ ಗೊತ್ತಿದೆ ಹೊರತು ಅವನಿಗೆ ಏನು ಗೊತ್ತಿಲ್ಲ. ಅದಕ್ಕೆ ಯಾವಾಗ ಓದಬೇಕಾದ್ರೆ ಯಾವುದಕ್ಕೆ ನಾವು ಓರಿಯೆಂಟೇಷನ್ ಕೊಡಬೇಕು? ಅರ್ಥ ಕೊಟ್ಟುಬಿಟ್ರೆ ಅದು ಚೇಂಜ್ ಆಗೋದೇ. ಯಾವ ಭಾಷೆಯಲ್ಲಿ ಹೇಳಿದ್ರು ವಸ್ತು ಅದೇ. ಈ ಪುಸ್ತಕನೇ ಯಾವ ಭಾಷೆಯಲ್ಲಿ ಬೇಕಾದ್ರೆ ಹೇಳಿ, ವಸ್ತು ಚೇಂಜ್ ಆಗೋದಿಲ್ಲ. ಆದರೆ ಪದಾರ್ಥ ಚೇಂಜ್ ಆದರೆ ಅರ್ಥ ಏನದಕ್ಕೆ? ಭೇದನೆ ಬಂದೋಯ್ತು. ಶಬ್ದ ಬದಲಾಗೋದು ಬೇರೆ. ನಾವು ಒಂದು ಕಾನ್ಸೆಪ್ಟ್ ಅರ್ಥ ಆದಮೇಲೆ ಶಬ್ದ ಬದಲಾಗಿ ಹೇಳ್ಬೋದೇ ಹೊರತು ಕಾನ್ಸೆಪ್ಟ್ ಅದೇ. ನೀವು ಶಬ್ದ ಅರ್ಥ ಗೊತ್ತಿಲ್ಲದೆ ಕಾನ್ಸೆಪ್ಟೇ ಗೊತ್ತಿಲ್ಲ, ಶಬ್ದಗಳು ಹೇಳಿದಾಗ ಏನೇನೋ ಹೇಳ್ತಾ ಇರ್ತಾನೆ ನೋಡಿ, ಅರ್ಥನೇ ಆಗುತ್ತೆ. ನಚಾತ್ಮ ಇವು ದೇವ್ರ ಬಗ್ಗೆ ಆಗಿರೋದು ಹಾಗೇನೆ. ದೇವ್ರ ಕಾನ್ಸೆಪ್ಟ್ ಸುಮ್ಮನೆ ಗೊತ್ತಿದೆ ಹೊರತು ಏನಂತ ಗೊತ್ತಿಲ್ಲ, ಗುಣಪೂರ್ಣವೆಲ್ಲ ಗೊತ್ತಿಲ್ಲ. ಅದು ಕೃಷ್ಣ ದೇವರು ಅಂತ ಹೇಳೋರು ಕೂಡ ಏನು ಹೇಳ್ತಾರೆ? ಪಾಪ ಕೃಷ್ಣ ನೋಡಿ ಬೆಣ್ಣೆಗೆ ಎಷ್ಟು ಇಷ್ಟಪಡ್ತಿದ್ದ, ತಾಯಿ ಎಷ್ಟು ಓಡಾಡಿಸ್ತಿದ್ಲು, ಪಾಪ ಕೂಸು ಕೊಟ್ಬಿಡಬಾರ್ದೆ ಅಂತ ಹೇಳೋರು. ಅಂದರೆ ಕೃಷ್ಣನ ಬಗ್ಗೆ ಭಾಳ ಅನುಕಂಪ ತೋರಿಸೋದು.
ಗೊತ್ತಾಯ್ತಾ? ಕುಷ್ಟನ್ನು ಹೊಡೆದು ಬಿಟ್ರು, ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ, ಹೊಡೆದು ಬಿಟ್ರೆ ಎಷ್ಟು ನೋವಾಯ್ತೆ ಅನ್ನೋ ಕೂಸಿಗೆ. ಇವೆಲ್ಲ ಏನು ತೋರಿಸುತ್ತೆ? ದೇವರು ಅಂತ ಗೊತ್ತಿದ್ದು ಸರಿಯಾದ ಕಲ್ಪನೆ ಇಲ್ಲ ಅವನಿಗೆ, ಸುಮ್ಮನೆ ರಫ್ ಕಲ್ಪನೆ ಇದೆ. ಹಾಲು ಅಂತಷ್ಟು ಫುಲ್ ಕಲ್ಪನೆ ಇದೆ, ಬೆಳಗಿರಲೇಬೇಕು ಅಂತ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದ. ದೇವ್ರ ಬಗ್ಗೆ ಮಾಡ್ತಾ ಇಲ್ಲ, ದೋಷ ಇರಬಾರ್ದು ಅಂತ ಗಟ್ಟಿ ಆಗಿಲ್ಲ ಅವನಿಗೆ. ಏನಾಯ್ತು? ಕಲ್ಪನೆ ಸರಿ ಬಂದಿಲ್ಲ, ಬೇರೆ ಬೇರೆ ಕೇಳಿ 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 ಗಟ್ಟಿ ಆಗಬೇಕು. ಅನನ್ಯಶ್ಚೇತಂತು ಭಾವೇ ಪಟಾಭಾವ ಕುತೋ ಭವೇತ್. ಹಾಗಿದ್ರೆ ಪಟಾಭಾವ ಅಂತ ಯಾಕೆ ಆಗ್ತಿತ್ತು? ತಂತ್ರಗಳನ್ನು ತೆಗೆದುಬಿಟ್ಟಿದ್ದೆ. ನ ಚಾತ್ಮನಿ ವಿಶೇಷೋತ್ರ ದೃಷ್ಟಾಂತತ್ವಂ ಗಮಿಷ್ಯ. ಆದ್ದರಿಂದ ಚೇತನನ ಬಗ್ಗೆ ದೃಷ್ಟಾಂತವಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೂ ಅನೇಕ ಅರ್ಥ ಇದೆ, ಸಿಂಪಲ್ ಆಗಿ ಅಷ್ಟು. ಶುದ್ಧೋಹಂ ಪ್ರತ್ಯಯೋ ಯಸ್ಮಾತ್ ತತ್ರ ಅಭೇದ ಪ್ರದರ್ಶಕ. ಇನ್ನೊಂದು, ಇಲ್ಲಿ ಅಭೇದವನ್ನು ಹೇಳೋದಕ್ಕೆ ಏನು ಗೊತ್ತಾ ಕಾರಣ ಆಯಿತು? ಕೃಷ್ಣ ಹೇಳ್ತಾನೆ ನಾನು ದೇವರು ಅಂತ, ರಾಮ ಹೇಳ್ತಾನೆ ನಾನು ದೇವರು ಅಂತ ಹೇಳ್ತಾನೆ, ನಾನು ಇಬ್ಬರು ನಾನು ಸರ್ವೋತ್ತರ ಅಂತ ಹೇಳ್ತಾರೆ. ಅಹಂ ಅಂದ್ರೆ ಅಹಂ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಆಯ್ತಲ್ಲಿ ಭೇದ ಇದೆ. ಇಬ್ಬರು ಒಂದೇ ಆಗಿದ್ದಾಗ ಪ್ರಾಕ್ಷಿ ಕಡೆಗೆ ಬಂದಿರ್ತಾನೆ, ಯಾರಿಗೂ ದುಡ್ಡು ಕೊಟ್ಟು ಕಳಿಸಿರ್ತಾರೆ ಪಾಪ, ಅವ್ರ ಹೆಸರು ಕೂಡ ಹೇಳೋದೇ ಇಲ್ಲ, ಯಾಕೆ ಅವ್ರ ಹೆಸರು ಅದಲ್ಲ. ನನ್ನ ಹೆಸರು ಆಗಿದ್ರೆ ಅಷ್ಟೇ ಹೇಳ್ಬಿಡ್ತಿದ್ದ. ಇವನು ರೆಡಿಯಾಗಿ ಬಂದಿದ್ದಾನೆ ಪಾಪ, ಎಲ್ಲೋ ನೋಡ್ತಾ ಕೂತಿದ್ದ, ಅವ್ರು ಹೇಳಿದ್ರು ಆಬ್ಸೆಂಟ್ ಹಾಕಿಬಿಟ್ರು. ಕಳಿಸ್ತೀರಿ ಕೇಳಿ ಏನು ಹೇಳ್ಬಾರ್ದಾಗಿತ್ತು ಅಂದರೆ ಲಕ್ಷ ತನ್ನ ಹೆಸರು ತಕ್ಷಣ ಬರ್ತಿತ್ತು. ಅವ್ರೆ ಯಾರೋ ಮಾತಾಡ್ಕೊಂಡು ಅವ್ರು ನನ್ನ ಹೆಸರು ಹೇಳ್ತಾರೆ ಅಂತ ಅನ್ಕೋತಾ ಇದ್ದ. ಅದು ಪ್ರಿಪೇರ್ಡ್, ಅದು ಇದು ಸಹಜವಾಗಿರೋದು. ಕೃಷ್ಣ ಹೇಳ್ತಾನೆ ನಾನು ಯೋಗಕ್ಷೇಮ ನೋಡ್ಕೋತೇನೆ ಅಂತ ಹೇಳಿದ. ಅಲ್ಲಿ ರಾಮನಾಗಿ ಅಭಯಂ ಸರ್ವಭೂತೇಭ್ಯ ದದಾಮಿ ಅಂತ ಹೇಳಿದ. ಇಲ್ಲಿ ವ್ಯತ್ಯಾಸ ಅಹಂ ಅಹಂ ಅಂತ ಜ್ಞಾನ ಇದೆ. ಅಹಂ ಕೃಷ್ಣ, ಅಹಂ ರಾಮ, ಅಹಂ ಅನಂತ ಎಲ್ಲ ಜ್ಞಾನ ಇದೆ. ಅದಿಲ್ಲ ಹೋದ್ರೆ ಏನರ್ಥ? ಬೇರೆ ಅಂತ, ವ್ಯಕ್ತಿ ಬೇರೆ. ಇವತ್ತು ರಾಮನು ಕೃಷ್ಣ, ಕೃಷ್ಣನು ಬೇರೆ ಅನ್ನೋದಕ್ಕೆ ಅಹಂ ಅಂತ ಪ್ರತ್ಯಯ ಇದೆ. ಪ್ರತ್ಯಯ ಅಂದರೆ ಜ್ಞಾನದಲ್ಲಿ ವ್ಯತ್ಯಾಸ ಇಲ್ಲ, ಗೊತ್ತಾಯ್ತಾ? ಇವತ್ತು ನಾವೆಲ್ಲ ಅಹಂ ಬ್ರಹ್ಮಾಸ್ಮಿ, ಅಹಂ ಎಂಬುದು ನಾವು, ಬ್ರಹ್ಮ ನಾವಲ್ಲ, ಗೊತ್ತಾಯ್ತಾ? ಅಹಂ ಬ್ರಹ್ಮಾಸ್ಮಿ ಬಿಟ್ಬಿಡಿ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನಂತ ನಾವಂತ ಕರ್ಕೋತೀವ? ಕರ್ಕೊಂಬೋದಿಲ್ಲ. ಯಾಕೆ? ನಿಮ್ಮ ಪ್ರಕಾರ ಕರ್ಕೋಬೇಕು ನಾವು. ಯಾಕೆ? ಆತ್ಮೈಕ್ಯ. ಅಲ್ಲೂ ಆತ್ಮ ಇದೆ, ಇಲ್ಲೂ ಆತ್ಮ ಇದೆ. ನೀವು ಬ್ರಹ್ಮದಲ್ಲಿ ಆತ್ಮತ್ವ ಇರೋದು, ನಮ್ಮಲ್ಲಿ ಆತ್ಮತ್ವ ಇರೋದ್ರಿಂದ ಇಬ್ಬರು ಒಂದೇ ಅಂತ ಕರಿತೀರಲ್ಲ, ಅದು ಮುಂದಿನ ಕತೆ. ಈಗಂತೂ ಕರ್ಕೊಂಡು ನೋಡಿ, ಈಗ ಏನಾಗುತ್ತೆ ಕರ್ಕೊಂಡು ನೋಡಿದರೆ ಆತ್ಮತ್ವ ಇದೆ ಅಂತ ಕಾರಣ ಕೊಡಿ. ಏನಂತಾರೆ? ಅವನು ಮೊದಲು ಕರೆದು ಹುಚ್ಚ ಅಂತಾರೆ ಕರೆಯೋದು, ಇವು ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಇವತ್ತು ಏನಂತ ಒಪ್ಪೋದಿಲ್ಲ ಅವರು, ಆತ್ಮೈಕ್ಯ ದೃಷ್ಟಿ ಕರೆಕ್ಟ್ ಹೇಳಿ. ಹಾಗಿದ್ರೆ ಯಾರು ಸುಳ್ಳೇ ಇಲ್ಲ ಅಂತ ಆಯ್ತು. ಅವ್ರನ್ನ ಏನೋ ಮಿನಿಸ್ಟರ್ ಅಂತ ಕರ್ಕೊಂಡ್ಬಿಟ್ಟ. ಅಲ್ಲ, ಯಾಕಂದ್ರೆ ಆತ್ಮೈಕ್ಯ ಹೇಳಿದೆ ಅಂತ ಹೇಳಿದ. ಏನು ಹೇಳ್ಬೇಕಾಗ? ಸಾಧ್ಯನೇ ಇಲ್ಲ, ಅವೆಲ್ಲ ಹೇಳಕ್ಕೆ ಬರೋದೆ. ಇಲ್ಲಿ ಹಾಗಲ್ಲ. ಕೃಷ್ಣನಾಗಿ ನರಸಿಂಹನಾಗಿ ತಾನು, ರಾಮನಾಗಿ ತಾನು, ಕೃಷ್ಣನಾಗಿ ತಾನು. ಅಹಂ ಅಂದ್ರೆ ಅಹಮ್ಮೆ. ಆಗ ಅರ್ಥ ಆಗ ಅಹಂ ಬ್ರಹ್ಮಾಸ್ಮಿ. ಎಲ್ಲ ರೂಪದಲ್ಲೂ ದೇವರನ್ನು ತಿಳ್ಕೊತಾನೆ, ನಾನು ಬ್ರಹ್ಮ ಅಂತ ತಿಳ್ಕೊತಾನೆ. ಎಲ್ಲ ರೂಪದಲ್ಲೂ ಕೂಡ ನಮಗೆ ಒಂದು ರೂಪದಲ್ಲೇ ಕರ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಒಂದು ರೂಪ ಇನ್ನೊಂದು ರೂಪಕ್ಕೆ ಅಲ್ಲ ಅಂತ ತಕ್ಷಣ ಹೇಳ್ಬಿಡ್ತೇವೆ ನಾವು. ಆ ಎ ಬಿ ಅಲ್ಲ, ಬಿ ಎ ಅಲ್ಲ. ದೇವ್ರು ಹಾಗಲ್ಲ. ಆದ್ದರಿಂದ ಏನು ಹೇಳಕ್ಕೆ ಹೋಗ್ಬಾರ್ದು ನಾವೀಗ. ಅಹಂ ಬ್ರಹ್ಮಾಸ್ಮಿ ದೇವರು ತಿಳ್ಕೊಂಡ ಅಂದರೆ ಹೊಸ ಎಷ್ಟು ಅರ್ಥ ಬರುತ್ತೆ ಗೊತ್ತಾ? ಅದಕ್ಕೆ ಎಲ್ಲ ರೂಪದಲ್ಲೂ ಎಲ್ಲ ಕಾಲಕ್ಕೂ ಅಹಂ ಬ್ರಹ್ಮಾಸ್ಮಿ ಅಂತಲೇ ತಿಳ್ಕೊಂಡ. ಪೂರ್ಣನಾಗಿರೋದ್ರಿಂದ ಯಾವ ರೂಪ ಕೊಟ್ಟರು ಅಹಮ್ಮೆ. ಅರ್ಥ ಆಯ್ತಾ? ಇದು ಸ್ವಾರಸ್ಯ. ಇವನು ಬೆಳಗೊಮ್ಮೆ ಮಧ್ಯಾಹ್ನೊಮ್ಮೆ ಇರ್ತಾನೆ, ಹಸಿವಾಗಿದೆ, ಊಟ ಆಯಿತು, ಊಟ ಆಗಿಲ್ಲ, ಇರ್ತವನು ಏನು ಕರ್ಕೊತಾನೆ ಪಾಪ. ಅತ್ರ ಅವಯವ ಭೇದೇನ ಸ್ಯಾದೇವ ಹಿ ಅನವಸ್ಥಿತಿ. ಇಲ್ಲಿ ಅವಯವ ಶುದ್ಧೋ ಅಹಂ ಪ್ರತ್ಯಯೋ ಯಸ್ಮಾತ್ ತತ್ರ ಅಭೇದ ಪ್ರದರ್ಶಕ. ಅತ್ರ ಅವಯವ ಭೇದೇನ ಸ್ಯಾದೇವ ಹಿ ಅನವಸ್ಥಿತಿ. ಶುದ್ಧ ಅಹಂ ಪ್ರತ್ಯಯ, ಅಹಂ ಅಂತ ಕರ್ಕೊಂಡು ಬ್ರಹ್ಮನಿಗೆ ಅಂತ ತಿಳ್ಕೊಂಬೋಣ. ಅವಯವ ಇದೆಯೋ ಇಲ್ಲೋ ಅಂತ ಪ್ರಶ್ನೆ ಬಂದರೆ ಒಪ್ಕೊಂಡ್ರೆ ಏನಾಯಿತು? ಅನವಸ್ಥಿತಿ ಬಂದೇ ಬಂತು. ಒಪ್ಕೊಂಡ್ರೆ ಹೋದ ಅಸ್ತಿತ್ವನೇ ಹೋಯ್ತು. ನಚ ಅನವಯಂ ವಸ್ತು ಕ್ವಚಿತ್ ಸ್ಯಾತ್ ಮಾನಗೋಚರ. ಅನವಯವ ವಸ್ತು ಅಂದರೆ ಅವಯವ ರಹಿತವಾದ ವಸ್ತು ಒಬ್ಬ ಜಗತ್ತಿನಲ್ಲಿ ಇದೆಯಾ? ಪ್ರತಿಯೊಂದಕ್ಕೂ ಏನಿದೆ? ಇವತ್ತು ಹೇಳಿದ್ರಲ್ಲ ಆಚಾರ್ಯ ಹೇಳಿ, ಅಣುವಿಗೂ ಎಷ್ಟು ಪಾರ್ಟ್ಸ್ ಇದೆ? ಅಣುವಿಗೂ ಇನ್ಫೈನೈಟ್ ಪಾರ್ಟ್ಸ್. ಅಣುವಿಗೆ ಅವಯವ ಲೆಸ್ ಎಂಬ ಕಾನ್ಸೆಪ್ಟೇ ಇಲ್ಲ ಇವತ್ತು. ಅರ್ಥ ಆಯ್ತಾ? ನಾನ್ ಎಕ್ಸಿಸ್ಟೆಂಟ್ ಥಿಂಗ್ ಅದು ಹೇಳಬಾರದು. ಅವತ್ರ ಅವಯವ ಭೇದೇನ ಸ್ಯಾದೇವ ಹಿ ಅನವಸ್ಥಿತಿ. ನಚ ಅನವಯಮಂ ವಸ್ತು ಕ್ವಚಿತ್ ಶಾನ್ ಮಾನಗೋಚರ. ಬ್ರಹ್ಮನ್ನ ಅನವಯ ಅಂತ ಕರಿತೀರಲ್ಲ, ಒಂದು ವಸ್ತು ಆಗಿರೋ ಪ್ರಾಬಬಿಲಿಟಿ ಇದ್ರೆ ಕರಿಬಹುದು. ಅದು ಏನದು ಇಂಪಾಸಿಬಲ್ ಥಿಂಗ್. ನಾನು ಮೂಕ ಅಂಬೋದು ಇಲ್ಲದೆ ಬೇರೆ ಊರಲ್ಲಿ ಇರ್ತಾರೆ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಹೇಳ್ಬೇಕು ಅದಕ್ಕೆ? ನಾನು ಮೂಕ ಅಂತ ಈ ಊರಲ್ಲಿ ಬೇರೆ ಊರಲ್ಲಿ ಹೇಳ್ಬೋದು. ಯಾವ ಸೇನ್ ಅಂತ ಕೇಳಿದ್ರೆ ಅದೇನಂತಾರೆ? ಹೌದಾತ ಯಾರು ಕೇಳೋದಿಲ್ಲ. ಏನಂತಾರೆ? ಅದು ನಾವು ಏನಂತಾರೆ? ಇಗ್ನೋರ್ ಮಾಡ್ತಾ ಇದ್ವಿ, ತಿಳುವಳಿಕೆನಿಲ್ಲ ಅಂತ ಹೇಳ್ಬಿಟ್ಟು ಹೇಳಬಾರ್ದು. ಹಾಗೆ ಪೂರ್ವ ಕೆಲವು ಒಂದು ಕಡೆ ಇಲ್ಲ, ಕೆಲವು ಎಲ್ಲೂ ಇಲ್ಲ. ಒಂದು ಮೌಂಟ್ ಎವರೆಸ್ಟ್ ಇಲ್ಲಿಲ್ಲ, ಬಟ್ ಒಂದು ಕಡೆ ಇದೆ, ಮೌಂಟ್ ಎವರೆಸ್ಟ್ ಇದೆ. ಅದು ಶಶಿಭೂಷಣ ಎಲ್ಲೂ ಇಲ್ಲ, ಶುಕ್ತಿರಜತ ಎಲ್ಲೂ ಇಲ್ಲ. ಸೊ ನಿರವಯವ ವಸ್ತು ಎಂಬುದು ಎಲ್ಲೂ ಇಲ್ಲ.
ಅಂದಮೇಲೆ ಬ್ರಹ್ಮ ನಿರವೇ ಅಂತ ಹೇಗೆ ಹೇಳ್ತೀರಿ ನೀವೀಗ? ಹೇಳಿದ ಮೇಲೆ ಅಲ್ಲೂ ಪ್ರಶ್ನೆ ಮಾಡ್ತಾರೆ ಮತ್ತೆ. ನಿರವಯವತ್ತನೇ ಹಾಳಾಗು, ಅದನ್ನೇ ಹೇಳ್ಕೊ ಹೋಗಿ, ಗೊತ್ತಾಯ್ತಾ? ನಿರವಯವತ್ತಕ್ಕೂ ಅವನಿಗೆ ಏನು ಸಂಬಂಧ ಮತ್ತೆ? ಸ್ವರೂಪ ಅಂತ ಹೇಳ್ತೀಯೋ ಇಲ್ಲೋ? ಹೇಳಿದ್ರೆ ವಿಶೇಷ ಒಪ್ಪಬೇಕು ಮತ್ತೆ. ಇಲ್ಲದೆ ಹೋದರೆ ನಿರವತ್ತು ಇಲ್ಲಿ ಬರಲೇ ಇಲ್ಲ. ನಿರವತ್ತು ಕೂಡಿಸ್ಬೇಕಾದ್ರೆ ಏನು ಒಪ್ಪಬೇಕಾಯ್ತು? ವಿಶೇಷ ಒಪ್ಪಬೇಕಿದ್ರೆ ಕೂಡ್ಸಕ್ಕೆ ಬರೋದಿಲ್ಲ. ನಚ ಅನವಯವಂ ವಸ್ತು ಕ್ವಚಿತ್ ಸ್ಯಾತ್ ಮಾನಗೋಚರಂ. ಮುಂದೆ ಹೇಳ್ತಾರೆ, ಪೂರ್ವಾಪರಾಧಿ ಭೇದೇನ ಯಥೋ ಅಂಶೋ ಅಶ್ಯ ಅವಗಮ್ಯತೆ. ಯಾಕೆಂದ್ರೆ ಯಾವ ವಸ್ತು ತಗೊಂಡ್ರು ಕೂಡ ಪೂರ್ವ ಅಪರ ಮೊದಲಾದ ಭೇದ, ಪೂರ್ವ ಅಂದ್ರೇನು? ಪೂರ್ವ, ಹಿಂದೆ ಮುಂದೆ, ಹಿಂದೆ ಮುಂದೆ ಇತ್ಯಾದಿ. ಭೇದೇನ ಯಥೋ ಅಂಶೋ ಅಶ್ಯ ಅವಗಮ್ಯತೆ. ಉಪಾಧಿರಪಿ ಏಕದೇಶ ಸಂಬದ್ಧ ಸಂತಮೇವ ಹಿ. ಆಗ ಪ್ರಶ್ನೆ ಬಂತಲ್ರಿ, ಇಲ್ಲಿ ಅಲ್ಲಿ ಅಂತ ಹೇಳ್ತೇವೆ, ಆಕಾಶದಲ್ಲಿ ಏನಿದೆ ಅಂತಾಯ್ತು. ಈಗ ಇಲ್ಲಿ ಅಲ್ಲಿ ಅಂತ ಹೇಳಿದಾಗ ಆಕಾಶದಲ್ಲೂ ಕೂಡ ಏನಿದೆ ಅಂತಾಯ್ತು? ಇಲ್ಲೇ ಇಲ್ಲ ಇಲ್ಲ ಔಪಾಧಿಕವಾಗಿ ಹೇಳ್ತೇವೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡಬೇಕು? ಉಪಾಧಿಗೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ, ನೆನ್ಪಿಡ್ಬೇಕು. ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಇರೋ ಭೇದನ ಏನು ಮಾಡ್ತಾರೆ? ಎರಡು ಮೂರ್ನಾಲ್ಕು ಸ್ಕೂಟ್ರಿ ಬೇರೆ ಬೇರೆ ನಂಬರ್ ಕೊಟ್ಟರು. ಯಾಕೆ? ಬೇರೆ ಆಗಿರೋ ಬೇರೆ ಬೇರೆ ನಂಬರ್ ಕೊಟ್ಟರು. ನಂಬರ್ ಹಾಕಿ ಏನು ಮಾಡ್ಲಿಕ್ಕೆ ಬರಲ್ಲ, ಬೇರೆ ಮಾಡ್ಲಿಕ್ಕೆ ಬರಲ್ಲ. ಭ್ರಾಂತಿ ಬೇರೆ, ಭ್ರಾಂತಿ ಹುಡ್ಸೋದು ಬೇರೆ. ಆದರೆ ವಸ್ತುಸ್ಥಿತಿಯಲ್ಲಿ ಏನಿಲ್ಲ. ಅದಕ್ಕೆ ದೇವರನ್ನ ಭೇದ ಯಾಕೆ ಮಾಡಕ್ಕೆ ಬರೋದಿಲ್ಲ ಅಂದರೆ ಸ್ವರೂಪತಃ ಐಕ್ಯ ಇರೋದ್ರಿಂದ ಭೇದ ಮಾಡಲಿಕ್ಕೆ ದೇವರ ರೂಪಗಳನ್ನ ಮಾಡಕ್ಕೆ ಬರೋದಿಲ್ಲ. ಬೇರೆಯವ್ರ ಜೊತೆಗೆ ಅಭೇದ ಕ್ರಿಯೇಟ್ ಮಾಡೋಕ್ಕೂ ಬರೋದು. ಅವ್ರು ಎರಡು ಕೆಲಸ ಮಾಡಬೇಕು. ಫಸ್ಟ್ ಅವರು ಭೇದನ ತೆಗೆದು ಹಾಕಬೇಕು, ಅಭೇದ ಕೂಡಿಸ್ಬೇಕು. ಭೇದ ತೆಗೆದು ಹಾಕ್ಲಿಕ್ಕೂ ಬರ್ತಾ ಇಲ್ಲ, ಅಭೇದ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರ್ತಾ ಇಲ್ಲ. ಆದ್ದರಿಂದ ನಮ್ಮಲ್ಲಿ ಏನು ಹೇಳ್ತೇವೆ ನಾವೀಗ? ಇತರರೊಂದಿಗೆ ಭೇದ ಕೂಡ್ಸಕ್ಕೆ ಬರ್ತದೆ. ಅವ್ರ ರೂಪಗಳಿಗೆ ಭೇದ ಇಲ್ಲ, ಅದು ಕೂಡ್ಸಕ್ಕೂ ಬರುತ್ತೆ. ಆದರೆ ಅವ್ರಿಗೆ ಯಾವುದನ್ನು ಕೂಡ್ಸಕ್ಕೆ ಬರೋದಿಲ್ಲ. ಉಪಾಧಿರ ಏಕದೇಶ ಸಂಬದ್ಧ ಸಂತಮೇವ ಹಿ. ಉಪಾಧಿ ಕೂಡ ಪೂರ್ತಿ ಹಿಡಿಬಾರ್ದು, ಸ್ವಾರಸ್ಯ. ಮತ್ತೆಲ್ಲ ನಂಬರ್ಗೆ ಎಲ್ಲ ಸ್ಕೂಟ್ರಿಗೆ ಒಂದೇ ನಂಬರ್ ಕೊಟ್ಬಿಟ್ಟ. ಅವಾಗ ಏನಾಯ್ತು? ನಂಬರ್ ಕೊಡೋ ಉದ್ದೇಶ ಏನು? ಮತ್ತೆ ಎಲ್ಲದಕ್ಕೂ ಒಂದೇ ನಂಬರ್ ಕೊಟ್ಟರೆ ಏನಾಯ್ತು? ಹೇಳ ಗೊತ್ತೇ ಆಗೋದಿಲ್ಲ, ಆದರೆ ಯೂಸ್ಲೆಸ್. ಅದಕ್ಕೆ ಉಪಾಧಿ ಎಂಬುದು ವಸ್ತುವನ್ನು ಎಲ್ಲ ಕಡೆ ಹಿಡಿಬಾರ್ದು. ಇವತ್ತೆಲ್ಲ ಕಡೆ ಉಪಾಧಿ ಬಂದ್ಬಿಟ್ಟು ಇಲ್ಲಿ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಉಪಾಧಿ ಒಂದು ಕಡೆಗಿದ್ದು ಇದು ಅದು ಅಂತ ವ್ಯತ್ಯಾಸ ತೋರಿಸುತ್ತೆ. ಇವತ್ತು ನೀವು ಎಲ್ಲ ಕಡೆ ಕೊಡೋದು ಉಪಾಧಿ ಇಡೀ ಬ್ರಹ್ಮನಿಗೆ ಬಂತು, ಒಬ್ಬ ಏಕದೇಶಕ್ಕೆ ಬಂತಪ್ಪ, ಮತ್ತೆ ಉಪಾಧಿ ಗಣ್ಣಕ್ಕೆ ಹೋಗ್ಬಿಡುತ್ತೆ. ಅಜ್ಞಾನ ಬಂದು ಬ್ರಹ್ಮ ಡಿವೈಡ್ ಆದ ಅಂತ ಹೇಳೋದಾದರೆ, ಅಜ್ಞಾನ ಬ್ರಹ್ಮನ ಒಂದು ಪಾರ್ಟಿ ಬಂತು, ಎಲ್ಲದಕ್ಕೂ ಬಂತು. ಎಲ್ಲ ಪಾರ್ಟಿ ಬಂದರೆ ಬ್ರಹ್ಮ ಇಲ್ಲೇ ಇಲ್ಲ ಈಗ. ಯಾಕೆ? ಎಲ್ಲ ಪಾರ್ಟಿ ಇವತ್ತು ಹಾಲಿದೆ, ಒಂದು ಲೋಟ ಹಾಲಿದೆ, ಹೆಪ್ಪಾಕ್ಬಿಟ್ಟ. ಇಲ್ಲ, 2 ಲೋಟ ಹಾಲಿತ್ತು, ಒಂದು ಲೋಟಕ್ಕೆ ಹಾಕಿದ, ಒಂದು ಲೋಟಕ್ಕೆ ಬಿಟ್ಟ, ಉಳ್ಕೊಡ್ತು. ಈ ಬ್ರಹ್ಮ ಒಬ್ಬನೇ ಅಖಂಡ. ಅವನು ಅಖಂಡ ಬ್ರಹ್ಮನಿಗೆ ಪಾರ್ಟೇ ಇಲ್ಲ. ಒಂದು ಪಾರ್ಟ್ಗೆ ಹೇಗೆ ಹಿಡಿಯುತ್ತೆ? ಹಾಗಿದ್ರೆ ಪಾರ್ಟ್ ಹಿಡ್ಬೇಕು. ಪಾರ್ಟ್ ಬಂತು ಅಂದಮೇಲೆ ಅವನ ಅವಯವರಹಿತ ಬ್ರಹ್ಮ ಹೇಗಾಗ್ತಾನೆ? ಎಲ್ಲ ಯಾವ ಆ್ಯಂಗಲ್ ನೋಡ್ಕೊಂಡು ಏನು ಸಿಗುತ್ತೆ ಅಲ್ಲಿ? ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ, ಅದು ಇಂಪಾಸಿಬಲ್. ಬರೀ ಸಿಟ್ಟು ಬಂದು ಏನಂತಾರೆ? ಸುಮ್ಮನೆ ಕೂತ್ಬಿಡ್ತೀವಿ ಅಂತಾರೆ. ಅದ ಕೆಲಸ ಬದಲೇ ಮಾಡಬೇಕಾಗಿತ್ತು. ಈ ಮಾಡಿದ್ರೆ ಬಂದು ಯಾವ ಮಾಡಬೇಕಾಗಿತ್ತು? ಅದರ ಬದಲೇ ಮಾಡಿದರೆ ಸರಿ ಹೋಗ್ತಿತ್ತು. ಪೂರ್ವಾಪರಾಧಿ ಭೇದೇನ ಯಥೋ ಅಂಶೋ ಅಶ್ಯ. ಉಪಾಧಿ ಕಣ್ಣ ಓದಿದ್ರೆ ಹೋಗಿದ್ರೆ ಮತ್ತೆ ಅಲ್ಲಿಂದ ಶುರು ಮಾಡ್ಬೇಕು, ಬಿಟ್ಬಿಡ್ಬೇಕದಲ್ಲ. ಉಪಾಧಿರಪಿ ಏಕದೇಶ ಸಂಬದ್ಧ ಸಂತಮೇವ ಹಿ ಜ್ಞಾಪಯೇತ್ ಭೇದಮಖಿಲಂ ಗ್ರಸನ್ ಸ ವಿಭಜೇತ್ ಕಥಂ. ಇಡೀ ಎಲ್ಲದಕ್ಕೂ ಕೂಡ ಹಾಕಿಬಿಟ್ರೆ ಏನಾಗುತ್ತದು? ಭೇದ ಅರ್ಥನೇ ಆಗೋದಿಲ್ಲ ಅಂದಮೇಲೆ ಟೋಟಲಿ ಯೂಸ್ಲೆಸ್ ಆಯ್ತಾ. ತಸ್ಮಾತ್ ಗುಣಾಧಿಕಮಪಿ ನಾಸ್ತಿ. ಅದಕ್ಕೇನು ಮಾಡಿ ಒಂದು ಅಂತ ಎರಡು ಕೊಳ್ಳಕ್ಕೆ ಬರೋದಿಲ್ಲ. ಒಂದು ಎ ಮಾಡಿದ್ದಾರೆ, ಆಮೇಲೆ ಏನು ಮಾಡಿದ್ರು? ಒಂದು ಬಿ ಮಾಡಿದರು, ಇನ್ನೊಂದು 1 A B ಮಾಡ್ಬೋದು. ಬರೀ 1 ಅಂತ ಕೊಟ್ಟರೆ ಅರ್ಥ ಇಲ್ಲ, ಅದಕ್ಕೆ ನಂಬರ್ ವ್ಯತ್ಯಾಸ ಆಗಲೇಬೇಕು. ತಸ್ಮಾತ್ ಗುಣಾಧಿಕಮಪಿ ನಾಸ್ತಿ ಅನಂಶತೆಯ ಕ್ವಚಿತ್. ದೇವರ ಗುಣ ಏನೇ ಆಗಿರಲಿ ಆತನ ಅಂಶವಾಗಿರಬೇಕೆ ಹೊರತು ಪ್ರತ್ಯೇಕವಾಗ್ಲಿಕ್ಕೆ ಬರ್ಕೊಡೋದು ಬಂದರೆ ಅದು ಏನಾಗೋದಿಲ್ಲ, ದೇವರಿಗೆ ಗುಣಪೂರ್ಣತೆ ಕೂಡಿಸೋಕ್ಕೆ ಬರೋದಿಲ್ಲ. ಭಾವ ವ್ಯವಹೃತೆ ವಿದ್ಯಮಾನೇಪಿ ವಸ್ತುನಿ ಭೇದಾಭೇದೌ ಗುಣಾದೇಶ್ಚ ಜಡೇ ವಸ್ತುನಿ ಸಂಸ್ಥಿತೌ. ಭಾವ ಭೇದ ಇತ್ಯಾದಿಗಳಿಂದ ನಾವು ಜಡವಸ್ತುಗಳ ಬಗ್ಗೆ ಆರಾಮಾಗಿ ಹೇಳ್ತೇವೆ. ಚೇತನೆ ಶಕ್ತಿರೂಪೇಣ ಗುಣಾದೇಹೇ ಭಾವಯಿಷ್ಯತೆ. ಚೇತನದಲ್ಲಿ 2 ಹೇಳ್ತೇವೆ. ಅವನಿಗೆ ಏನು ಹೇಳಿದ್ರು? ಚೇತನ ಎಲ್ಲ ಗೊತ್ತಿದೆ ಅಂದರು. ಮತ್ತೆ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ, ಹೇಳಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅವನಿಗೆ ಗೊತ್ತಿದೆ ಎಂಬುದು ವಿರುದ್ಧ ಅಲ್ಲ. ಅದು ಎಲ್ಲ ಗೊತ್ತಿದೆ ಅಂತೀರಿ, ಮತ್ತೆ ಎಲ್ಲ ಹೇಳ್ತಾ ಇಲ್ಲ ಅಂತ ಕೇಳಿದರೆ ವ್ಯಕ್ತಿ ಮಾಡ್ತಾ ಇಲ್ಲ ಅಷ್ಟೇ. ನೀನು ತಿಳಿಯಷ್ಟು ಹೇಳ್ತಾನೆ, ಎಲ್ಲ ಯಾಕೆ ಹೇಳ್ತಾನೆ ಅವನೀಗ? ಹೇಳೋದು ಸಾಧ್ಯ ಇಲ್ಲ. ಆದರೆ ಯಾಕೆ? ಚೇತನದ ವಿಶೇಷತೆ ಇದು. ಚೇತನಿಗೆ ಏನು ಗೊತ್ತಿದೆ? ಒಂದು ಇರೋದನ್ನ ಯಾವಾಗ ಎಷ್ಟು ಹೇಳಬೇಕು ಅಂತ ತಿಳುವಳಿಕೆ ಇರೋದ್ರಿಂದ ಎಲ್ಲ ಹೇಳೋದಕ್ಕೆ ಹೋಗ್ತಾ ಇಲ್ಲ.
ಶಕ್ತ್ಯಾತ್ಮನ ಇದೆ, ವ್ಯಕ್ತ್ಯಾತ್ಮನ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಮಾಡದೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾರೆ, ಒಂದೊಂದು ಪೂರ್ತಿ ಮಾಡಬೇಕಾಗಿಲ್ಲ. ಗೀತಾ ಹೇಳೋದು 2 ಶ್ಲೋಕ ಹೇಳಿದ್ರೆ ಸಾಕು, ಎಲ್ಲೋ 2 ಕೇಳಿದ್ರೆ ಹೇಳ್ಬಿಟ್ಟು ಬಂತು ಅಂತ. ಪರೀಕ್ಷೆ ಮಾಡೋರು ಪೂರ್ತಿ ಕತ್ಕೊಂಡ್ರೆ ಎಷ್ಟೊತ್ತಾಗುತ್ತೆ? ಪರೀಕ್ಷೆ ಮಾಡಲಿಕ್ಕೆ ವರ್ಷ ಪೂರ್ತಿ ಪಾಠ ಮಾಡಿರ್ತಾರೆ. ಇವತ್ತು ಎಲೆಕ್ಷನ್ ನಡೀತಲ್ಲ, ಹಾಗಾಗಿಬಿಡುತ್ತೆ. ವರ್ಷ ಪೂರ್ತಿ ಎಲೆಕ್ಷನ್, 3 ತಿಂಗಳು ಎಲೆಕ್ಷನ್ ಆದರೆ ಎಷ್ಟು ಲಾಸ್ ಅಲ್ಲ ಜಗತ್ತಿಗೆ ಅಲ್ಲ? ಅಷ್ಟು ಎಷ್ಟು ಅವರ್ಸ್ ವೇಸ್ಟ್ ಆಗುತ್ತೆ. ಎಷ್ಟು ಮಾಡ್ಬೇಕು ಅದನ್ನು ಮಿನಿಮೈಸ್ ಮಾಡಬೇಕು. ಪ್ರೋಸೆಸ್ಸೇ ಇವತ್ತು ನಡೀತಾ ಹೋದರೆ ಭಾಳ ತಪ್ಪು. ಸರ್ವ ಅದೇ ಅದು ಬಾಯಲ್ಲಿ ಹೇಳಿದ್ರೆ ನಾಲ್ಕು ಬರೋದಿಲ್ಲ. ಬಾಯಲ್ಲಿ ಹೇಳ್ಬಿಟ್ಟು ಥಿಯರಿಟಿಕಲಿ ಹೇಳ್ತಾರೆ, ಬೇರೆ ಕಾರಣಕ್ಕೆ ಅವರೇ ವೈಲೇಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ತಮ್ಮ ಅನುಕೂಲಕ್ಕೋಸ್ಕರ ಏನು ಮಾಡ್ತಾರೆ, ಅದನ್ನು ಬೆಳೆಸ್ತಾ ಹೋಗ್ತಾರೆ. ಒಬ್ಬರೇ ಎಲ್ಲ ಕಡೆ ಹೇಳಕ್ಕೆ ಬರೋದಿಲ್ಲ, ಟೈಮ್ ಸಿಕ್ಕರೆ ಎಲ್ಲ ಕಡೆ ಹೋಗಕ್ಕೆ ಬರುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾರೆ. ಅದು ಆ್ಯಕ್ಚುಲಿ ಯಾರ ಕಾನ್ಸೆಪ್ಟ್ ಅದು? ಎಲೆಕ್ಷನ್ ಕಮಿಷನ್ ಕಾನ್ಸೆಪ್ಟ್ ಅಲ್ಲ. ಯಾರ ಕಾನ್ಸೆಪ್ಟ್ ಅದು? ಇವ್ರ ಕಾನ್ಸೆಪ್ಟ್. ಎಲೆಕ್ಷನ್ ಒಂದು ಡೇಟ್ ಮಾಡ್ಲಿಕ್ಕೆ ಹಿಂದೆ 77 ಒಂದು ಎಲೆಕ್ಷನ್ ಮಾಡಿಲ್ಲ ಎಂಟೈರ್ ಕಂಟ್ರಿಗೆ. ನೀವೇನು ಹೇಳ್ಬೋದು ಅಲ್ಲಾಗ? ನೋಡಿ, ಅಲ್ಲೆಲ್ಲ ಜನಸಂಖ್ಯೆ ತುಂಬ ಕಡಿಮೆ ಇದ್ದರು, ಅದಕ್ಕೆ ಮಾಡಿದ್ರು ಅಲ್ಲ. ಇವತ್ತು ಇನ್ನೊಂದು ಗುಣ ಹೇಳಕ್ಕೆ ಬರುತ್ತೆ. ಇವತ್ತು ಇದಿದೆ, ಟಕ ಒತ್ತಿ ಹಾಕ್ಬಿಡ್ಬೋದು. ಇವತ್ತು ಅಲ್ಲೇ ದಿವಸ ಅಷ್ಟು ಮಾಡಕ್ಕೆ ಬರ್ತಿದ್ದಿಲ್ಲ. ಮುಂದೊಂದು ಯೋಚನೆ ಮಾಡ್ತಾರೆ ಇವರು. ಏನು ಮಾಡ್ಬೋದು ಅಂದರೆ, ಈಗ ಬೂತ್ಗಳು ಯಾತಕ್ಕೆ ಜಾಸ್ತಿ ಮಾಡಿದ್ರು ಗೊತ್ತಾ? ಬ್ಯಾಲೆಟ್ ಪೇಪರ್ ಕಾಲಕ್ಕಿಂತ ಪ್ರೊಫೈಲ್ ಗೊತ್ತು ಇಟ್ಕೊಂಡಿದ್ದಾರೆ. ಹಾಗೇನೆ ಬ್ಯಾಲೆಟ್ ಪೇಪರ್ ಇದ್ದ ಅದಕ್ಕಿಂತ ಹೆಚ್ಚು ಓಟ್ ಮಾಡಕ್ಕೆ ಬರೋದೇ ಇಲ್ಲ. ಅರ್ಥ ಆಯ್ತಾರೆ? ಹೋಗಬೇಕು, ಮಡಿಸ್ಬೇಕು, ಹಾಕಬೇಕು. ಅದು 20 ಇಷ್ಟು ದೊಡ್ಡ ಶೀಟ್ ಅದು, ಗೊತ್ತಾಯ್ತಾ? ಅಲ್ಲಿ ಮಡಿಸ್ಕೊಡ್ಬೇಕು, ಅವ್ರು ಬಿಚ್ಚಿ ಮತ್ತೆ ಮಡಿಸಿ ಹಾಕ್ಬೇಕು. ಅದ್ರೊಳಗೆ ಹೀಗೆ ಒತ್ತಬೇಕಲ್ಲ, ಬರ್ತಾ ತುಂಬಿ ಹೋದ್ಮೇಲೆ ತಳ್ಬೇಕಲ್ಲ. ಇಷ್ಟು ಪರಿಸ್ಥಿತಿ ಎಲ್ಲಿ ಟಕ್ ಒತ್ತಿ ಬರ್ತಾರೆ. ಎಷ್ಟು ಹೆಸರಾದ್ರೆ ತಲೆ ಕೆಡೋದಿಲ್ಲ. ಆಗ ಬಾಕ್ಸ್ ಇಷ್ಟೊಂದು ಹೋಗ್ಬೇಕಾಗಿತ್ತು, ದೊಡ್ಡದೆದ್ದು ಬಿಟ್ರೆ ನಮ್ಗೆ 2 ಬಾಕ್ಸ್ ಕೊಟ್ಟು 1 ಬಾಕ್ಸಲ್ಲೇ ಮುಗಿದೋಗಿತ್ತು. ನಮಗೆ ಸ್ಪೇಸ್ ಎಲ್ಲ ಕೊಟ್ಟಿರ್ತಾರೆ. ಕೆಲವು ಇದಾದ ಎಷ್ಟು ಬಾಕ್ಸ್ ಹೇಳೋಕ್ಕೆ ಆಗೋದಿಲ್ಲ. ಇವೆಲ್ಲ ಆಭಾಸಗಳಾಗಿ ಈ ಎಲೆಕ್ಟ್ರಾನಿಕ್ ಬಂದ್ಮೇಲೆ ಎಷ್ಟು ಜನ ಆದರೂ ಯೋಚನೆ ಇದೆ. ಒಂದು ದಿವಸಕ್ಕೆ ನೀವು ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು, ಬೂತ್ ಕಡಿಮೆ ಮಾಡ್ಬೋದು. ಆ್ಯಕ್ಚುಲಿ ನಾವೀಗ ಅದೇ ಪದ್ಧತಿ ಇನ್ನು ಮಾಡ್ತಾರೆ ಮುಂದೆ. ಅಷ್ಟೊಂದು ಈ ಸದ್ಯಕ್ಕೆ ನಿಧಾನ ಮಾಡ್ತಾರೆ, ಜಾಸ್ತಿ ಮಾಡೋದು ತಪ್ಪು. ಅದು ಯಾಕೆ ಹೇಳಿದೆ ಅಂದರೆ, ಇದನ್ನೆಲ್ಲ ಕೂಡ ಅಲ್ಲಿ ಒಂದು ದಿವಸ ಮಾಡಕ್ಕೆ ಬಂದಿತ್ತು, ಇವತ್ತು ಬರಬೇಕು ಅಂತ ಅರ್ಥ. ಇವತ್ತು ಕೌಂಟಿಂಗ್ ಎಷ್ಟು ಹಿಂದೆ ಕೌಂಟಿಂಗ್ ಅಂದರೆ ನಿಮ್ಗೆ ಮಧ್ಯಾಹ್ನದವ್ರು ಏನೇನೇನು ಗೊತ್ತಾಗ್ತಿರ್ಲಿಲ್ಲ. ಮೊದಲು ಸಾಲ್ಟ್ ಔಟ್ ಮಾಡೋದಕ್ಕೆ ಎಷ್ಟೋ ಹೊತ್ತು ಬೇಕಾದ್ರು. ಈ ಫಾಸ್ಟಾಗಿ ಮಾಡ್ತಾರೆ, ಆಮೇಲೆ ಟೋಟ್ಲ್ ಟಕ ಟೋಟ್ಲ್ ಮಾಡ್ತಾ ಹೋಗ್ತಾರೆ. ಟೋಟ್ಲ್ ರೆಡಿ ಇರುತ್ತೆ ಅಲ್ಲಿಗ, ಅಲ್ಲೇ ರೆಕಾರ್ಡ್ ಆಗಿಬಿಟ್ಟಿರುತ್ತೆ. ಆಗಲೇ ಯಾರು ಮಾಡಿಬಿಟ್ರೆ ಮುಗಿದೋಗುತ್ತೆ. ಅಲ್ಲಿ ಹಾಗಲ್ಲ, ಒಂದು ಎಣಿಸ್ತಾ ಕೊಡ್ಬೇಕಲ್ಲಿ. ಮತ್ತೆ ರೀಟೋಟ್ಲಿಂಗ್ ಅಂದ್ರೆ ಗೋವಿಂದ ಅಷ್ಟು ಬೆಜಿತಾಗ ಏನೇನೂ ಇಲ್ಲ, ರೆಡಿ. ಅಲ್ಲಿ ಯಾಕಂದ್ರೆ ಕೌಂಟಿಂಗ್ ಯಾರು 3-4 ದಿವಸ ಬೇಕಾ ಹೋಗ್ಲಿ, ಕೊನೆ ಪಕ್ಷ ತಕ್ಷಣನೇ ಮಾಡಕ್ಕೆ ಬರುತ್ತೆ. ಇದೆಲ್ಲ ಯಾತಕ್ಕಾಗೋದಿಲ್ಲ ಅಂದರೆ ಬೇರೆ ಕಾರಣಕ್ಕೋಸ್ಕರ ಆಗೋದು. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದ್ದು ಮಾಡೋದು. ಹೌದು. ಏನು ಸಮಸ್ಯೆ ಆಗುತ್ತೆ? ಲಾಂಡ್ ಆರ್ಡರ್ ಕೆಡಿಸ್ತಿರೋದು ಯಾರು? ಕೆಡಿಸ್ತಾ ಇರೋದು ಫಸ್ಟ್ ಚೇತನೆ ಶಕ್ತಿ ರೂಪೇಣ. ಗಲಾಟೆ ಆಗುತ್ತೆ ಅಂತ ಯಾರು ಹೇಳ್ತಾರೆ? ಗಲಾಟೆ ಅವರೇ ಮಾಡ್ತಾರೆ ಅಂತ ಅರ್ಥ. ಗೊತ್ತು ಅದು ಎಲ್ಲರಿಗೂ ಗೊತ್ತಿರೋದು, ಏನು ಹೇಳಬೇಕಾಗಿಲ್ಲ. ಬೇರೆ ಒಂದು ಸುಪ್ತ, ಅದರಿಂದ ಮಾಡಬಾರದು ಅಂತ ಅರ್ಥ. ಸುಪ್ತೋಯಂ ಬಲವಾನ್ ವಿದ್ವಾನ್. ನೋಡಿ ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ಇವ್ರು ಭಾರಿ ಬಲಿಷ್ಠ, ಅವ್ರು ಮಲ್ಕೊಂಡಿದ್ದಾರೆ, ಭಾರಿ ಬಲಿಷ್ಠ. ಏನು ಮಲ್ಕೊಂಡಿದ್ದಾರೆ? ಏನು ಅದು ಕಲ್ಲು ಹಾಕಿದ್ರೆ ಹೋಗೇ ಬಿಡ್ತದೆ. ಕಲ್ಲು ಹಾಕಿದ್ರೆ ಅಲ್ಲ, ವ್ಯಕ್ತಿ ಮಾಡಿಲ್ಲ ಅವನಿಗೆ. ನನ್ನ ಬಲ ಎದ್ದು ರೋಡು ಹೊಡೆದ್ರೆ ಹೋಗ್ಬಿಡ್ತೇನೆ. ಇಲ್ಲಿ ಶಕ್ತಿ ಅಂತ ಇದೆ. ದೊಡ್ಡ ವಿದ್ವಾಂಸ ಹೊರಕೆ ಹೊಡಿತಾ ಇದ್ದಾನೆ. ಏನು ವಿದ್ವಾಂಸ? ಹೊರಕೆ ಹೊಡೆಯ ವಿದ್ವಾಂಸ ಅಂತ ಕೇಳಿದ್ರೆ ಸರ್ ಎದ್ದು ಪ್ರಶ್ನೆ ಕೇಳೋ ಗೊತ್ತಾಗುತ್ತೆ ಅಂತೇಳಿ. ಅದು ವ್ಯಕ್ತಿ. ಅದು ಇದನ್ನು ಹೇಳಕ್ಕೆ ಬರುತ್ತೆ ನಮಗೀಗ. ನಚೈವಂ ಶಕ್ತಿ ರೂಪೇಣ ಜಡೆ ವ್ಯವಹೃತಿ ಕ್ವಚಿತ್. ಅಂಗಡಿ ಹೇಳ್ತಾ ಎಲ್ಲಿ ಹೋಗಿದ್ದಾರೆ? ಫ್ಯೂಯಲ್ ತರಲಕ್ಕೆ ಹೋಗಿದ್ದಾರೆ ಅಂತ. ಫ್ಯೂಯಲ್ ತಂದಾರೆ. ಬೆಂಕಿ ಹ್ಯಾಕ್ ತಂದ ಇವನು ಅಂತ ಕೇಳಿದರೆ ಫ್ಯೂಯಲ್ ಅಲ್ಲ. ಫ್ಯೂಯಲ್ ಅಂದ್ರೆ ಅರ್ಥ ಏನದಕ್ಕೆ? ಇದು ಫ್ಯೂಯಲ್ ಆಗುತ್ತೆ. ಇನ್ನು ಶಕ್ತ್ಯಾತ್ಮನ ಫ್ಯೂಯಲ್ ಅದು, ವ್ಯಕ್ತ್ಯಾತ್ಮನ ಫ್ಯೂಯಲ್ ಅಲ್ಲ. ಯಾವ ಫ್ಯೂಯಲ್ ಆಗುತ್ತೆ? ಹಚ್ಚಿದ ತಕ್ಷಣ ಜೋಳಕ್ಕೆ ಹಚ್ಚಿ ವ್ಯಕ್ತಿ ಆಗ್ಬೇಕಾ? ಇಲ್ಲ. ಅಲ್ಲಿ ಯಾವ ಏನು ಫ್ಯೂಯಲ್ ಏನ್ರಿ? ಇದು ಹಚ್ಚಿ ತೋರಿಸಿರೋದು ಡಬ್ಬ ಅನಿಸ್ಬಾರ್ದು, ವಾಪಸ್ ತೋರಿಸ್ಬಾರ್ದು. ತಥಾಪಿ ನಚೈವಂ ಶಕ್ತಿ ರೂಪೇಣ ಜಡೆ ವ್ಯವಹೃತಿ. ಆದರೆ ಈ ರೀತಿಯಲ್ಲಿ ಜಡದಿಲ್ಲ ಹೇಳಕ್ ಬರೋದಿಲ್ಲ. ಯಾಕೆ ಹೇಳಕ್ ಬರೋದಿಲ್ಲ? ಜಡ ತನ್ನ ಶಕ್ತಿ ವ್ಯಕ್ತ ಮಾಡಿಲ್ಲ ಅಂತ ಹೇಳಕ್ ಬರುತ್ತಾ? ಯಾಕೆ? ಅಲ್ಲ, ಏನದು? ತಿಳುವಳಿಕೆನೇ ಇಲ್ಲ. ಅದಕ್ಕೆ ಫಸ್ಟ್ ತಿಳುವಳಿಕೆನೇ ಇಲ್ಲ. ಮನುಷ್ಯನ ತಿಳುವಳಿಕೆ ಇದೆ, ಆದ್ರಿಂದ ಏನು ಮಾಡ್ತಾನೆ? ಹೇಳಬೇಕು, ಬಿಡಬೇಕು, ಯಾವ ಹೇಳಬೇಕು, ಯಾವ ಬಿಡಬೇಕು ಎಲ್ಲ ಗೊತ್ತವನಿಗೆ. ನಚೈವಂ ಶಕ್ತಿ ರೂಪೇಣ ಜಡೆ ವ್ಯವಹೃತಿ ಕ್ವಚಿತ್ ಏಕಮೇವ ಅದ್ವಿತೀಯಂ ತನ್ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಇತಿ ಯಾಹ್ಯ ನಾನೇವ ಪಶ್ಯತಿ ಯಥೋದಕಂ ದುರ್ಗೆ ವೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವ ಅನುವಿಧಾವತಿ. ಇದಿಷ್ಟು ಕೂಡ ಕಠೋಪನಿಷತ್ತಿನ ಮಾತು.
ಕಠೋಪದಲ್ಲಿ ಬರುತ್ತೆ, ಬೇರೆ ಕಡೆ ಕಠದಲ್ಲಿ ಮೊದಲು ಬಂದಿರೋದು ಕಠೋಪನಿಷತ್ತು ಇತ್ಯಾದಿ. ಕೆಲವು ಬೇರೆ ಬೇರೆ ರಿಪೀಟ್ ಆಗುತ್ತೆ, ಬಟ್ ಮೇನ್ ಬಂದಿರೋದು ಕಠದಲ್ಲಿ. ಅದೆಲ್ಲ ಆಚಾರ ಮತ್ತೆ ಮತ್ತೆ ಹೇಳಿದಿರೋದು ಅಲ್ಲಿ ಭಾಗನೇ. ಏವಂ ಧರ್ಮಾನ್ ಪೃಥಕ್ ಪಶ್ಯಂತಾನೇವಾನುವಿಧಾವತಿ ಇತ್ಯಾದಿ ಶ್ರುತಿಮಾನಾಚ್ಯ ಪರಮೈಶ್ವರ್ಯತಸ್ತಥಾ ಸರ್ವಂತು ಘಟತೆ ವಿಷ್ಣು ಯತ್ ಕಲ್ಯಾಣ ಗುಣಾತ್ಮಕಂ. ಇಷ್ಟು ಹೇಳಿ ಇದಿಷ್ಟು ಹೇಳಿದ್ದ ಜಾತಕ್ಕೆ ಅಂದರೆ ಇದಕ್ಕೋಸ್ಕರ. ಮಧ್ಯೆ ನಮಗೇನಿಸುತ್ತೆ, ವಿಷ್ಣುವಿನ ಬಗ್ಗೆನೇ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದಲ್ಲ ಅನಿಸುತ್ತೆ. ಇದೆಲ್ಲ ಮಾಡಿ ಎಂಡ್ ಮಾಡಿದರೆ ಈಗ ಅನಂತ ಗುಣಗಳಿವೆ. ದೇವರು ಎಲ್ಲ ಗುಣನೂ ತೋರಿಸೋದಿಲ್ಲ. ಕಂಸನ ಹೊಡಿಬೇಕಾದ್ರೆ ಇಷ್ಟೇ ತೋರಿಸಿದೆ, ವೇದವ್ಯಾಸ ರೂಪದ ಜ್ಞಾನ ತೋರಿಸಿದೆ. ಆ್ಯಕ್ಚುಲಿ ಎಲ್ಲ ರೂಪ ಎಲ್ಲ ಇದ್ದೇ ಇದೆ, ಯಾವ ಪ್ರಸಕ್ತಿ ಒಂದಷ್ಟು ಮಾತ್ರ ತೋರಿಸ್ತಾನೆ. ಆದ್ದರಿಂದ ಎಲ್ಲ ತೋರಿಸ್ಬೇಕಾಗಿಲ್ಲ. ಇದೆಲ್ಲ ಈ ಲಾಜಿಕ್ಕೆಲ್ಲ ಗೊತ್ತಿಲ್ಲದೆ ಹೋದರೆ ಅನಂತ ಕಲ್ಯಾಣ ಗುಣಧರ್ಮ ಹೇಗಪ್ಪ ಅಂತ ಕೇಳ್ತಾನೆ. ಹೇಗೆ ಎಲ್ಲ ಅಭೇದ ಅಂತೀರಿ, ಯಾಕೆ ವ್ಯಾಸರೂಪದಿಂದ ಯಾರು ಕೊಲ್ಲಿಲ್ಲ ಮತ್ತೆ ಹೇಗಿದ್ರೆ ಪ್ರಶ್ನೆ ಮಾಡ್ತಾನೆ. ಅದು ವ್ಯಕ್ತಿ ಮಾಡಲಿಲ್ಲ ಅಂತ ಹೇಳ್ಬೇಕಾರೆ, ಇಲ್ಲಿ ಶಕ್ತಿಯನ್ನು ತೋರಿಸಿ ವ್ಯಕ್ತಿ ಮಾಡಲಿಲ್ಲ. ಅದು ಕೃಷ್ಣ ರೂಪದಲ್ಲಿ ಏನು ಮಾಡ್ದ, ಬಲಪ್ರಯೋಗ ಮಾಡಿ ತನ್ನ ಸಾಮರ್ಥ್ಯವನ್ನು ತೋರಿಸ್ದ, ಉಪದೇಶ ಮಾಡಿ ಗೀತಾ ಹೇಳ್ಬಿಟ್ಟು ಜ್ಞಾನ ಕಾರ್ಯನೂ ಮಾಡಿದ. ಅರ್ಥ ಆಯ್ತಾ? ಇವೆಲ್ಲ ತಿಳ್ಕೊಂಡ್ರೆ ಅವಾಗ ಶಕ್ತಿ ಆತ್ಮನ ವ್ಯಕ್ತ ಪರಮ ಎಲ್ಲ ಗುಣ ವ್ಯಕ್ತ ಮಾಡಿದ್ರೆ ಗತಿ ಏನಾಗುತ್ತೆ ಯೋಚನೆ ಮಾಡಿ. ಯಾವ ಗುಣ ಬೇಕು ಅಷ್ಟು ಮಾತ್ರ ಮಾಡ್ತಾನೆ ಹೊರತು ಎಲ್ಲ ಮಾಡೋದಿಲ್ಲ. ಹಾಂ ಅದು ಹೇಳಿದ್ರು, ಹೇಳಿ ಇಷ್ಟು ಭಾಗನ ಮತ್ತೆ ಆಚಾರ ಪೂರ್ತಿ ಇಷ್ಟು ಹೇಳೋದಿಲ್ಲ. ಸರಿಯಾಗಿ ಯಾರು ಓದೋದಿಲ್ಲ, ಗೀತಾ ಭಾಷೆ ತಾತ್ಪರ್ಯ ಓದೋದಿಲ್ಲ. ಆದ್ದರಿಂದ ವಾಕ್ಯ ದೊಡ್ಡ ಗಲಾಟೆ, ವಾಕ್ಯ ಅದು ಹಾಗೆ ಹೀಗೆ ಅಂತ ಕೂತ್ಕೊಂಡ್ಬಿಡ್ತಾರೆ. ಓದಬೇಕಿದೆ ಇದಿಷ್ಟು ಫುಲ್ ಒಂದು ಕಡೆ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಸರ್ವ ಎಲ್ಲ ಹಾಕಿದೆ, ಒಂದೇ ಕಡೆ ಎಲ್ಲ ಸಿಗುತ್ತೆ. ಈ ಮಾಡಿದರೆ ಬೇರೆದೆಲ್ಲ ಕೆಳಗಿರುತ್ತೆ. ಅದು ಫುಲ್ ಪಿಕ್ಚರ್ ಸಿಕ್ಬಿಡುತ್ತೆ. ಅಷ್ಟೇ ಒಂದು ಕಡೆ ಮತ್ತೆ ರಿಪೀಟ್ ಮಾಡೋದಿಲ್ಲ ಅವರು. ರಿಪಿಟೇಷನ್ ಪುಸ್ತಕ ಯಾಕೆ ಬರೀಬೇಕು, ಬರೆದು ಹೊರಟ್ಬಿಟ್ರೆ ಮಾಡಿಲ್ಲ. ಹೊಸ ಅಂಶ ಇವ್ರು ಏನು ಮಾಡ್ತಾರೆ, ಒಂದು ಕಡೆ ಹೇಳಿದ್ದಾರೆ ಅಂತ ಅದನ್ನೇ ಮ್ಯಾನೇಜ್ ಮಾಡ್ಲಿಕ್ಕೆ ಮಾಡಬಾರ್ದು. ಅದು ಗ್ರಂಥ ಬರೆದಾಗ ಪ್ರತಿಯೊಂದು ಕಡೆ ಏನು ಮಾಡಿರ್ತಾರೆ, ಒಂದು ವಿಶೇಷಾಂಶ ಇದ್ದೇ ಇರುತ್ತೆ. ಮೆಕ್ಯಾನಿಕಲ್ ರಿಪಿಟೇಷನ್ ಮಾಡಿದರೆ ಬರೆಯೋರಿಗೆ ಸರಿಯಾಗಿ ಬರೆಯೋದಿಲ್ಲ ಅಂತಾರೆ ಅರ್ಥ. ಮಾಡೋದಿಲ್ಲ ಆಚಾರ್ಯ. ಆದ್ದರಿಂದ ಒಂದ್ಸತಿ ಎಲ್ಲ ಓದಬೇಕು. ಯಾವುದು ಅದು ಇದ್ದೇ ಇದೆ. ಸರ್ವಂತು ಘಟತೆ ವಿಷ್ಣು ಯತ್ ಕಲ್ಯಾಣ ಗುಣಾತ್ಮಕಂ ಇತ್ಯಾದಿ ಬ್ರಹ್ಮತರ್ಕೇ. ಉಪಾಧಿ ಖಂಡನ ಇಷ್ಟು ಅರ್ಧ ಇದೆ ಅಷ್ಟೇ. ಅಲ್ಲಿ ಓದಕ್ಕೆ ಒಂದು ವಾರಗಟ್ಟಲೆ ಆಗಿತ್ತು. ಇದು ಡಬಲ್ ಇರೋದನ್ನು ಒಂದು ಸತಿ ಓದಿ ಆಯಿತು. ಯಾಕಂದರೆ ಅದು ಬ್ಯಾಕ್ಗ್ರೌಂಡ್ ಇದೆ ಅಂತ ಓದೋದು ಅಷ್ಟೇ. ಇದು ಅರ್ಥ ಆಗಲ್ಲ. ನಾಳೆ ದಿವಸ ಇದು ಮುಂದೋಗಿ